ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಕಂಟಿನ್ಯೂ ಆಗ್ತಾ ಇದೆ SCE ಸೀರೀಸಲ್ಲಿ. ಸೊ 10 ಮಾರ್ಕ್ಸ್ ಕ್ವಶನ್ನಲ್ಲಿ ಈ CO1ನಲ್ಲಿ ಯಾವುದೇ ಕ್ವಶನ್ಸ್ ಇಲ್ಲದೆ ಇರೋದ್ರಿಂದ CO2 ಮತ್ತು CO3 CO4 ನಾಲ್ಕರಲ್ಲೂ ಕೂಡ 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅದರಲ್ಲಿ 2 ಕ್ವಶನ್ CO2 ಇಂದ, 2 ಕ್ವಶನ್ CO3 ಇಂದ ಆ್ಯಂಡ್ 1 ಕ್ವಶನ್ನು CO4 ಇಂದ ಬರುತ್ತೆ. ಸೊ CO2 ಅಲ್ಲಿ ನಿಮಗೆ ನೀವು ನೋಡಿರ್ಬೋದು, ಒಂದು ಕ್ವಶನ್ನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಇರಲ್ಲ, ಎಲ್ಲ ಕೂಡ ಅನಾಲಿಸಿಸ್ ಲೆವೆಲ್ಲೇ ಇರುತ್ತೆ. ಹಾಗಾಗಿ ಯು ಶುಡ್ ಅನಲೈಸ್ ದ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ ದ ಕ್ವಶನ್. ಆ್ಯಂಡ್ ಅನಾಲಿಸಿಸ್ ತುಂಬ ಕಷ್ಟ ಏನಿರಲ್ಲ, ನೀವು ಕರೆಕ್ಟಾಗಿ ಓದಿದರೆ ಯು ಕ್ಯಾನ್ ಈಸಿಲಿ ಗೆಸ್ ಇಟ್ ಆ್ಯಂಡ್ ಯು ಕ್ಯಾನ್ ರೈಟ್ ದ ಪ್ರಾಪರ್ ಇನಿಷಿಯಲ್ ಪ್ರಾಪರ್ಟೀಸ್ ಆರ್ ಇನಿಷಿಯಲ್ ಮೆಟೀರಿಯಲ್ಸ್. ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಟೇಕ್ ಇಟ್ ಟು ದ ಪ್ರಾಪರ್ಟೀಸ್ ಆರ್ ಅಪ್ಲಿಕೇಶನ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜ್, ಅದೇ ಥರ ಆನ್ಸರ್ಸು ಬರುತ್ತೆ. ಬಟ್ ಫಸ್ಟು ನೀವು ಜಸ್ಟಿಫೈ ಮಾಡಬೇಕಾದ್ರೆ ಯು ಶುಡ್ ಟೇಕ್ ಎ ಪ್ರಾಪರ್ ಕಾಲ್. ಹಂಗಾಗಿ ಈ ಒಂದು ಪ್ರಾಕ್ಟೀಸ್ ನಿಮ್ಮ ಮಾಡಲ್ ಪೇಪರ್ಸ್ ಆಗಿರ್ಬೋದು ಅಥವಾ ಪ್ರಾಕ್ಟೀಸ್ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿಕೊಂಡ್ರೆ ಇಟ್ ಮೈಟ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್. ಇದೇ ಥರ ಇರೋ ಎಲ್ಲ ಕ್ವಶನ್ಸ್ಗೂ ಕೂಡ ಪ್ರಿಪೇರ್ ಆಗ್ಬೋದು. ಸೊ ಇಫ್ ಯು ಟೇಕ್ ಅಪ್ ದಿಸ್ ಕ್ವಶನ್, ಫಸ್ಟ್ ಕ್ವಶನ್ ನೋಡ್ತಾ ಬರೋಣ. ಸೊ CO2 ನಾವು ಕಾಂಪೊನೆಂಟ್ ಎ ಫೇಸಸ್ ಸಡನ್ ಇಂಪ್ಯಾಕ್ಟ್ ಅಂದರೆ ಹೇಳ್ತಾ ಇದ್ದಾರೆ. ಯಾವುದೋ ಒಂದು 2 ಕಾಂಪೊನೆಂಟ್ ಇದೆ, ಕಾಂಪೊನೆಂಟ್ ಎ ಆ್ಯಂಡ್ ಕಾಂಪೊನೆಂಟ್ ಬಿ ಅಂತ. ಸೊ ಕಾಂಪೊನೆಂಟ್ ಎ ಫೇಸಸ್ ಸಡನ್ ಇಂಪ್ಯಾಕ್ಟ್ ಅಂದರೆ ಆ ಮೆಟೀರಿಯಲ್ ಮೇಲೆ ಸಡನ್ನಾಗಿ ಲೋಡ್ ಬೀಳ್ತಾ ಇದೆ. ಕಾಂಪೊನೆಂಟ್ ಎ ಮೆಟೀರಿಯಲ್ ಮೇಲೆ ಸಡನ್ನಾಗಿ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಇನ್ನೊಂದು ಕಾಂಪೊನೆಂಟ್ ಬಿ ಮೇಲೆ ಸ್ಟ್ಯಾಟಿಕ್ ಓವರ್ಲೋಡ್, ಅಂದರೆ ಸ್ಟ್ಯಾಟಿಕ್ ಅಂತ ಹೇಳಿದ್ರೆ ಒಂದೇ ಲೋಡ್ ಅಪ್ಲೈ ಆಗ್ತಾ ಇದೆ, ಬಟ್ ಅದು ಯಾವಾಗಲೂ ಅದು ಲೈಕ್ ಇಟ್ಸ್ ನಾಟ್ ಗ್ರ್ಯಾಜುವಲ್, ಸ್ಟ್ಯಾಟಿಕ್ ಆಗಿ ಒಂದೇ ಥರ ಲೋಡ್ ಬೀಳ್ತಾನೆ ಇದೆ. ಸೊ ಸಡನ್ ಇಂಪ್ಯಾಕ್ಟ್ಗೂ ಮತ್ತು ಸ್ಟ್ಯಾಟಿಕ್ ಓವರ್ಲೋಡ್ಗೂ ಇರೋ ಡಿಫ್ರೆನ್ಸ್ ಇಷ್ಟೇ. ಸಡನ್ ಇಂಪ್ಯಾಕ್ಟ್ ನಿಮ್ಗೆ ಗೊತ್ತಾಗಲ್ಲ, ಧಡ್ ಅಂತ ಒಂದೇ ಸಲ ಬೀಳುವಂಥ ಲೋಡು. ಸ್ಟ್ಯಾಟಿಕ್ ಓವರ್ಲೋಡ್ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಒಂದೇ ಥರ ಇರೋ ಲೋಡು. ಸೊ ಈಗ ವಿಚ್ ಪ್ರಾಪರ್ಟಿ ಇಸ್ ಕ್ರೂಷಿಯಲ್ ಆ್ಯಂಡ್ ವಾಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಫಾರ್ ಎ ಅಂದರೆ ಕಾಂಪೊನೆಂಟ್ ಎಗೆ ಯಾವ ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟು ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಮಾಡೋದಕ್ಕೆ, ಆ್ಯಂಡ್ ಯಾವ ಪ್ರಾಪರ್ಟಿ ಇರಬಾರ್ದು ಮೆಟೀರಿಯಲ್ಲು ಬ್ರೇಕ್ ಆಗದೇ ಇರೋದಕ್ಕೆ ಅಂತ ಇದರ ಅರ್ಥ. ಸೊ ನೀವು ಯಾವುದು ಅಂತ ಡಿಸೈಡ್ ಮಾಡಿ ಜಸ್ಟಿಫೈ ಮಾಡಬೇಕು. ಅದೇ ಥರ ಬಿ ಕ್ವಶನ್ ಏನಿದೆ ಅಂದರೆ ವಾಟ್ ಪ್ರಾಪರ್ಟೀಸ್ ಡಿಸೈರಬಲ್ ಫಾರ್ ಬಿ ಆ್ಯಂಡ್ ಜಸ್ಟಿಫೈ. ಬಿಗೆ ಯಾವ ಪ್ರಾಪರ್ಟಿ ಬೇಕು ಕಾಂಪೊನೆಂಟ್ ಬಿಗೆ, ಅದನ್ನು ಜಸ್ಟಿಫೈ ಮಾಡಿ. ನೋಡಿ, ತುಂಬ ಸಿಂಪಲ್ ಕ್ವಶನ್ಸು. ನಿಮ್ಗೆ ಇಲ್ಲಿ ತಲೆಗೆ ಇಟ್ಕೋಬೇಕಾಗಿರೋಂತಹ ಕೀವರ್ಡ್ಸು ಸಡನ್ ಇಂಪ್ಯಾಕ್ಟು, ಕಾಂಪೊನೆಂಟ್ ಎದು ಮತ್ತು ಸ್ಟ್ಯಾಟಿಕ್ ಓವರ್ಲೋಡ್. ಇವೆರಡೇ ಪಾಯಿಂಟಿಂದ ನೀವು ಗೆಸ್ ಮಾಡ್ಬೋದು ಅಥವಾ ಥಿಂಕ್ ಮಾಡಿ ಆನ್ಸರ್ ಮಾಡ್ಬೋದು. ಸೊ ಕಾಂಪೊನೆಂಟ್ ಎ ಸಡನ್ನಾಗಿ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ತೊಗೊಳೋದ್ರಿಂದ, ನೋಡಿ, ಸಮಥಿಂಗ್ ಲೈಕ್ ದಿಸ್ ಇಸ್ ಅ ಕಾಂಪೊನೆಂಟ್, ಎ ಲೋಡ್ ಅಪ್ಲೈಯಿಂಗ್ ಸಡನ್ಲಿ ಅಪ್ಲೈಡ್ ಲೋಡ್ ಅಂತ ಕರಿತೀವಿ. ಸಡನ್ನಾಗಿ ಒಂದು ಲೋಡ್ ಬೀಳ್ತಾ ಇದೆ, ಹಿಂಗೆ ಇರಬೇಕು ಅಂದರೆ ಇದು ಬ್ರೇಕ್ ಆಗಬಾರ್ದು, ಇಟ್ ಶುಡ್ ವಿತ್ಸ್ಟ್ಯಾಂಡ್ ದಟ್ ಲೋಡ್. ಸೊ ವಿಚ್ ಪ್ರಾಪರ್ಟಿ ಇಸ್ ಇಂಪಾರ್ಟೆಂಟ್? ಸೊ ಕ್ರೂಷಿಯಲ್ ಪ್ರಾಪರ್ಟಿ ಟಫ್ನೆಸ್. ನೀವು ಹೇಳ್ಬೋದು ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಏನಾದ್ರು ಹೇಳ್ಬೋದು, ಬಟ್ ವೆರಿ ಕ್ರೂಷಿಯಲ್ ಪ್ರಾಪರ್ಟಿ. ಇಲ್ಲಿ ಕ್ರೂಷಿಯಲ್ ಅಂತ ಕೇಳಿರೋದ್ರಿಂದ ಯು ಶುಡ್ ರೈಟ್ ಅ ಪ್ರಾಪರ್ ಮೆಕ್ಯಾನಿಕಲ್ ಪ್ರಾಪರ್ಟಿ. ವಿ ಹ್ಯಾವ್ ಎನ್ ನಂಬರ್ ಆಫ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ನಾವು, ಅರೌಂಡ್ 15 ಇಸ್ ದೇರ್. ಸೊ ಅದರಲ್ಲಿ ಯಾವುದು ಅನ್ನೋದನ್ನ ಥಿಂಕ್ ಮಾಡಬೇಕು. ಎಸ್, ಅಫ್ಕೋರ್ಸ್ ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಹಾರ್ಡ್ನೆಸ್ ಅವೆಲ್ಲ ಬೇಕು, ಬಟ್ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ನ ನೀವು ರೆಜಿಸ್ಟ್ ಮಾಡಬೇಕು ಅಂದರೆ, ಇಂಪ್ಯಾಕ್ಟ್ ಲೋಡ್ನ ರೆಜಿಸ್ಟ್ ಮಾಡಬೇಕು ಅಂದರೆ ಆ ಮೆಟೀರಿಯಲಲ್ಲಿ ಟಫ್ನೆಸ್ ಬೇಕಾಗುತ್ತೆ. ಟಫ್ನೆಸ್ ಅಂದರೆ ಏನು? ಇಟ್ಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಬ್ಸಾರ್ಬ್ ಎನರ್ಜಿ ಬಿಫೋರ್ ಫ್ರ್ಯಾಕ್ಚರ್. ಸಡನ್ನಾಗಿ ಲೋಡ್ ಬಿದ್ದರೂ ಕೂಡ ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ತಡೆದು ಆಮೇಲೆ ಮೆಟೀರಿಯಲಿಂದ ವಾಪಸ್ ಅಬ್ಸಾರ್ವ್ ಆಗಿರೋ ಲೋಡ್ನ ಎನರ್ಜಿನ ವಾಪಸ್ ಕೊಟ್ಟು ಮೆಟೀರಿಯಲ್ನ ವಾಪಸ್ ಪೊಸಿಷನ್ ತರುವಂಥ ಪ್ರಾಪರ್ಟಿ, ಯಾವುದೇ ಥರ ಫ್ರ್ಯಾಕ್ಚರ್ ಆಗ್ದಂಗೆ. ಹಾಗಾಗಿ ಸೊ ದಿಸ್ ಈಸ್ ಬೆಸ್ಟ್ ಸೂಟಬಲ್ ಮೆಟೀರಿಯಲ್ ಪ್ರಾಪರ್ಟಿ ಫಾರ್ ಕಾಂಪೊನೆಂಟ್ ಎ. ಸೊ ಜಸ್ಟಿಫಿಕೇಶನು, ಟಫ್ನೆಸ್ ಇಸ್ ದ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಬ್ಸಾರ್ಬ್ ಎನರ್ಜಿ ಬಿಫೋರ್ ಫ್ರ್ಯಾಕ್ಚರ್ ಎಸ್ಪೆಷಲಿ ಅಂಡರ್ ಸಡನ್ ಇಂಪ್ಯಾಕ್ಟ್ ಲೋಡ್ಸ್. ನೋಡಿ, ದಿಸ್ ಇಟ್ ಸೆಲ್ಫ್ ಇಸ್ ಅ ಡೆಫಿನೇಷನ್. ಸೊ ಇದೇ ಡೆಫಿನೇಷನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಯು ಶುಡ್ ಟೇಕ್ ಅಪ್ ಎ ಕಾಲ್. ಟಫ್ನೆಸ್ದು ಡೆಫಿನೇಷನ್ ಬರೀಬೇಕು. ನಿಮಗೆ ಯಾವ ಥರ ಮಾರ್ಕ್ಸ್ ಅಲಾಟ್ ಮಾಡ್ಬೋದು ಅಂದರೆ, ಇಫ್ ಯು ಟೇಕ್ ಅಪ್ ಕ್ರೂಷಿಯಲ್ ಪ್ರಾಪರ್ಟಿ ಆ್ಯಂಡ್ ಇಫ್ ಯು ಟೇಕ್ ಅಪ್ ಬ್ರಿಟಲ್ನೆಸ್, ವಿಲ್ ಗೆವ್ 1.5 3 marks, and if you justify why it is important, then you'll get a 2 marks for that. So total 5 marks for A. ಸಬ್ ಕ್ವಶನ್ ಎ ಇದೆಯಲ್ಲ ಅದಕ್ಕೆ. ಸಬ್ ಕ್ವಶನ್ ಬಿಗೂ ಕೂಡ 5 marks ಇರುತ್ತೆ. ನೀವು ಬರೀಬೇಕಿಲ್ಲಿ, ದ ಮೆಟೀರಿಯಲ್ ದಟ್ ಈಸ್ ಬ್ರಿಟಲ್ ಕೆನಾಟ್ ಅಬ್ಸಾರ್ಬ್ ಶಾಕ್. ಯಾವ ಮೆಟೀರಿಯಲ್ಲು ಬ್ರಿಟಲ್ ಆಗಿರ್ತವೆ ಅಂಥವು ಶಾಕ್ನ ಅಬ್ಸರ್ವ್ ಮಾಡಲ್ಲ, ವಿತೌಟ್ ವಾರ್ನಿಂಗು ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕಾಂಪೊನೆಂಟ್ ಮೇ ಇಸ್ ಟಫ್ ಆಗಿರಬೇಕು, ಶುಡ್ ನಾಟ್ ಬಿ ಬ್ರಿಟಲ್. ಯಾವುದು ನಾಟ್ ಅಕ್ಸೆಪ್ಟಬಲ್ ಅನ್ನೋದಕ್ಕೆ ಆನ್ಸರ್ ಇದು. ನಾಟ್ ಅಕ್ಸೆಪ್ಟಬಲ್ ಇಸ್ ಬ್ರಿಟಲ್ನೆಸ್, ಅಕ್ಸೆಪ್ಟಬಲ್ ಇಸ್ ಟಫ್ನೆಸ್. ಹಾಗಾಗಿ ಇದು ಬೇಕು, ಇದು ಬೇಡ ಅಂತ ಬರೀಬೇಕು. 2.5 ಮಾರ್ಕ್ಸು ಇನ್ಕ್ಲೂಡಿಂಗ್ ಜಸ್ಟಿಫಿಕೇಶನ್. ಆ್ಯಂಡ್ ಇಫ್ ಯು ರೈಟ್ ದಿಸ್ one ಲೈನ್ ಅಥವಾ one word sentences, that is sufficient for allotting the marks.
ಕಮಿಂಗ್ ಟು ದ ಕಾಂಪೊನೆಂಟ್ ಬಿ, ನೋಡಿ ಕಾಂಪೊನೆಂಟ್ ಬಿದು ಕ್ವಶನ್ ನೋಡೋಣ. ವಿಚ್ ಪ್ರಾಪರ್ಟೀಸ್ ಡಿಸೈರಬಲ್ ಫಾರ್ ಬಿದೇನು ಸ್ಟ್ಯಾಟಿಕ್ ಓವರ್ಲೋಡ್, ಅಂದರೆ ಲೋಡ್ ಬೀಳ್ತಾನೆ ಇದೆ, ಓವರ್ಲೋಡ್ ಬೀಳ್ತಾನೆ ಇದೆ, ಆದರೂ ಕೂಡ ಡಿಫಾರ್ಮ್ ಆಗ್ತಾ ಇದೆ, ಮೆಟೀರಿಯಲ್ ಬ್ರೇಕ್ ಆಗಬಾರ್ದು. ಯಾವ ಪ್ರಾಪರ್ಟಿ ಇಂಪಾರ್ಟೆಂಟು? ಆಬ್ವಿಯಸ್ಲಿ ಇಟ್ ಇಸ್ ಡಕ್ಟಿಲಿಟಿ ಅನ್ನೋ ಇಂಪಾರ್ಟೆಂಟು, ಡಕ್ಟಿಲಿಟಿ ಅನ್ನೋ ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಅ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಂಡರ್ಗೋ ಲಾರ್ಜ್ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂಡರ್ ಸ್ಲೋ ಆ್ಯಂಡ್ ಸ್ಟ್ಯಾಟಿಕ್ ಲೋಡ್ಸ್. ಅದಕ್ಕೆ ನಾವು ವೈರು ಮತ್ತು ವೈರ್ ಮ್ಯಾನುಫ್ಯಾಕ್ಚರಿಂಗಲ್ಲೆಲ್ಲ ಓವರ್ಲೋಡ್ ಬೀಳ್ತಾ ಇರುತ್ತೆ, ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗ್ತಾ ಇರುತ್ತೆ, ಯಾವುದೇ ಥರ ಬ್ರೇಕ್ ಆಗೋದಿಲ್ಲ. ಸೊ ಕಾಂಪೊನೆಂಟ್ ಬಿ ಡಿಫಾರ್ಮ್ಸ್ ಅಂಡರ್ ಸ್ಟ್ಯಾಟಿಕ್ ಲೋಡ್ ಶುಡ್ ಬಿ ಡಕ್ಟೈಲ್ ಎನಫ್ ಟು ಸ್ಟ್ರೆಚ್ ಆರ್ ಡಿಫಾರ್ಮ್ ವಿತೌಟ್ ಬ್ರೇಕಿಂಗ್ ಸಡನ್ಲಿ. ಸೊ ಡಕ್ಟೈಲ್ ಮೆಟೀರಿಯಲ್ಸ್ ಪ್ರೊವೈಡ್ ವಾರ್ನಿಂಗ್ ಬಿಫೋರ್ ಫೇಲ್ಯೂರ್, ಅಂದರೆ ನಿಮಗೆ ಗೊತ್ತಾಗುತ್ತೆ ಈಲ್ಡ್ ಆಗುತ್ತೆ, ಅದಾದಮೇಲೆ ಕ್ರ್ಯಾಕ್ ಬರುತ್ತೆ, ಅಷ್ಟೊಳಗಡೆ ಯು ಕ್ಯಾನ್ ಈಸಿಲಿ ರೆಕ್ಟಿಫೈ ದ ಪ್ರಾಬ್ಲಮ್. ಸೆಕೆಂಡ್ ಕ್ವಶನ್ ಬರೋಣ. ವಿಚ್ ನಾನ್ ಫೆರಸ್ ಮೆಟಲ್ಸ್ ಆರ್ ಸೂಟಬಲ್ ಫಾರ್ ಮೇಕಿಂಗ್ ಬೇರಿಂಗ್ಸ್ ಆ್ಯಂಡ್ ಬುಷಸ್. ಬೇರಿಂಗ್ ಮತ್ತು ಬುಷಸ್ ಬಗ್ಗೆ ನಿಮಗೆ ಬೇರಿಂಗ್ಸ್ ಬಗ್ಗೆ ಒಂದು ಟಾಪಿಕ್ಕೇ ಇತ್ತು ವೀಕ್ ನಂಬರ್ 3 ನಾನ್ ಫೆರಸ್ ಮೆಟಲಲ್ಲಿ. ಸೊ ಅಲ್ಲಿ ನೀವು ಯಾವ ಒಂದು ನಾನ್ ಫೆರಸ್ ಮೆಟಲ್ಸು ಬೇರಿಂಗ್ಸ್ ಮತ್ತು ಬುಷಸ್ಗೆ ಬೇಕು, ಮತ್ತು ಯಾವ ಒಂದು ನಾನ್ ಫೆರಸ್ ಮೆಟಲ್ಲು ಕಟಿಂಗ್ ಟೂಲ್ ಇನ್ಸರ್ಟ್ಗೆ ಬೇಕು. ಸೊ ನೀವು ಕರೆಕ್ಟಾಗಿ ಚೂಸ್ ಮಾಡಿಕೊಂಡ್ರೆ ಅದ್ರದ್ದು ಪ್ರಾಪರ್ಟೀಸ್ ಬರೆಯೋದು ಇಟ್ಸ್ ನಾಟ್ ಮಚ್ ಕಷ್ಟ ಅನ್ಸ್ಕೊಳ್ಳಲ್ಲ. ಯು ಕ್ಯಾನ್ ಸಿ ಹಿಯರ್ ಫಾರ್ ಬೇರಿಂಗ್ಸ್ ಆ್ಯಂಡ್ ಬುಷಸ್ ಬ್ರಾಸು, ಬ್ರಾಂಜು ಮತ್ತು ಬ್ಯಾಬಿಟ್. ನೀವು ನೋಡಿರ್ಬೋದು ಬೇರಿಂಗ್ ಮೆಟೀರಿಯಲ್ಸಲ್ಲಿ ಬ್ರಾಸ್, ಬ್ರಾಂಜ್ ಆ್ಯಂಡ್ ಬ್ಯಾಬಿಟ್ ಮೆಟೀರಿಯಲ್ ಅನ್ನೋದು ವೆರಿ ಸೂಟಬಲ್ ನಾನ್ ಫೆರಸ್ ಮೆಟಲ್ಸ್. ಯು ಕ್ಯಾನ್ ರೈಟ್ ಎನಿ ಟು ಆರ್ ಲೈಕ್ ಇಫ್ ಯು ರೈಟ್ ಎನಿ ಒನ್ ಆಲ್ಸೋ ಇಟ್ ಇಸ್ ಓಕೆ. ಸೊ ಬ್ರಾಂಜು, ಬ್ರಾಸ್ ಮತ್ತು ಬ್ಯಾಬಿಟ್ ಮೆಟಲ್ ಯೂಸ್ ಮಾಡ್ತಾರೆ. ಏನಕ್ಕೆ ಪ್ರಾಪರ್ಟೀಸ್ ಬರೀಬೇಕು? ಬಿಕಾಸ್ ದೀಸ್ ಮೆಟೀರಿಯಲ್ಸ್ ಆರ್ ಲೋ ಫ್ರಿಕ್ಷನ್. ಅಲ್ಲಿ ಯಾವುದೇ ಥರ ವಿಯರು ತುಂಬ ಕಡಿಮೆ ಆಗುತ್ತೆ, ತುಂಬ ರೆಸಿಸ್ಟೆನ್ಸ್ ಮಾಡುತ್ತೆ ವಿಯರ್ನ, ಕನ್ಫರ್ಮಬಿಲಿಟಿ ಇರುತ್ತೆ, ಅಂದರೆ ಶಾಫ್ಟ್ ಏನಾದರೂ ಕೂಡ ಇಂಪರ್ಫೆಕ್ಷನ್ ಆಗಿದ್ರೂ ಕೂಡ ಫಿಟ್ಟಿಂಗ್ ಚೆನ್ನಾಗಾಗುತ್ತೆ, ನೀಟಾಗಿ ಮೆಷಿನಿಂಗ್ ಮಾಡ್ಬೋದು. ಆ್ಯಂಡ್ ಫೆಟಿಗ್ ರೆಸಿಸ್ಟೆನ್ಸ್ ಮಾಡುತ್ತೆ, ಅಂದರೆ ಸಡನ್ಲಿ ಅಂದರೆ ರಿಪೀಟ್ ಲೋಡ್ ಬಂದರೆ ಅದು ಬುಷ್ ತಡೆಯುವಂಥ ಗುಣಲಕ್ಷಣಿಗೆ ಫೆಟಿಗ್ ಅಂತ ಕರಿತೀವಿ. ಫಾರ್ ಕಟಿಂಗ್ ಸ್ಟೂಲ್ ಇನ್ಸರ್ಟ್ಗೆ ಟಂಗ್ಸ್ಟನ್ ಕಾರ್ಬೈಡ್ ಅನ್ನೋವಂಥ ನಾನ್ ಫೆರಸ್ ಮೆಟಲ್ ಅಥವಾ ನಾನ್ ಮೆಟಲ್ ಅಂತಲೂ ಕರಿಬೋದು. ದಿಸ್ ಇಸ್ ಅ ಕಾಂಪೋಸಿಟ್ ಆ್ಯಕ್ಚುಲಿ, ಟಂಗ್ಸ್ಟನ್ ಮತ್ತು ಕಾರ್ಬೈಡ್ದು. ಹಾಗಾಗಿ ನಾನ್ ಫೆರಸ್ ಮೆಟಲ್ಗೂ ಸೇರಿಸ್ಕೋಬೋದು ಅಥವಾ ನಾನ್ ಮೆಟಲ್ಸ್ಗೂ ಸೇರಿಸ್ಕೋಬೋದು ಇದನ್ನು. ಯಾಕೆ ಅಂತ ಹೇಳಿದ್ರೆ ವೆರಿ ಹೈ ಹಾರ್ಡ್ನೆಸ್, ಹಾಟ್ ಹಾರ್ಡ್ನೆಸ್ ಇದೆ, ವೇರ್ ರೆಸಿಸ್ಟೆನ್ಸ್ ಇದೆ, ಹೈ ಕಂಪ್ರೆಸಿವ್ ಸ್ಟ್ರೆಂತ್ ಇದೆ. ಈ ಎಲ್ಲ ಕಾರಣದಿಂದ ಕಟಿಂಗ್ ಟೂಲ್ ಇನ್ಸರ್ಟ್ನ ಮ್ಯಾನುಫ್ಯಾಕ್ಚರಿಂಗಲ್ಲಿ ಟಂಗ್ಸ್ಟನ್ ಕಾರ್ಬೈಡ್ನ ಯೂಸ್ ಮಾಡ್ತೀವಿ. ಯು ಮೈಟ್ ಹ್ಯಾವ್ ಕಮ್ ಅಕ್ರಾಸ್ ಡಿಫ್ರೆಂಟ್ ಮೆಟೀರಿಯಲ್ ಆಲ್ಸೋ, ಬಟ್ ಯು ಶುಡ್ ಜಸ್ಟಿಫೈ ವಿತ್ ದ ಪ್ರಾಪರ್ ರೀಸನ್ಸ್. ಹಾಗಾಗಿ ಇದೇ ಬರೀಬೇಕು ಅಂತ ಏನಿರಲ್ಲ, ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೆ, ಅದರಲ್ಲೂ ಕೂಡ ಕಟಿಂಗ್ ಟೂಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅನಿಸುತ್ತೆ, ಅದನ್ನು ಕೂಡ ಬರಿಬೋದು. ನೆಕ್ಸ್ಟ್ ಕ್ವಶನ್, ವಿಚ್ 2 ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆರ್ ಕ್ರೂಷಿಯಲ್ ಫಾರ್ ಕಟಿಂಗ್ ಟೂಲ್ಸ್. ಕಟಿಂಗ್ ಟೂಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವ 2 ಮೆಕ್ಯಾನಿಕಲ್ ಪ್ರಾಪರ್ಟೀಸು ಬೇಕು, ಎಲ್ಲಿ ಯೂಸ್ ಮಾಡ್ತಿದ್ದಾರೆ? ಹಾರ್ಡನ್ಡ್ ಸ್ಟೀಲ್ನ ಹಾರ್ಡ್ನೆಸ್ ಆಗಿರೋ ಸ್ಟೀಲನ್ನು ಕಟಿಂಗ್ ಮಾಡೋದಕ್ಕೆ ಯಾವ ಕಟಿಂಗ್ ಟೂಲ್ನ ಯೂಸ್ ಮಾಡ್ತೀರಿ, ಅದರಲ್ಲಿ ಬೇಕಾಗಿರುವಂತಹ 2 ಮೆಕ್ಯಾನಿಕಲ್ ಪ್ರಾಪರ್ಟೀಸು ಕ್ರೂಷಿಯಲ್ ಆಗಿರೋದು ಬರೆದ್ಬಿಟ್ಟು ನೀವು ಜಸ್ಟಿಫೈ ಮಾಡಬೇಕಾಗುತ್ತೆ. ಸೊ ಇಫ್ ಯು ಟೇಕ್ ಅಪ್ ದ ಆನ್ಸರ್, ಮೊದಲನೇದು ಹಾರ್ಡ್ನೆಸ್ಸು, ತುಂಬ ಇಂಪಾರ್ಟೆಂಟ್ ಗುಣಲಕ್ಷಣ ಇದು ಪ್ರಾಪರ್ಟಿ. ಹಾರ್ಡಾಗಿಲ್ಲ ಅಂದರೆ ಕಟಿಂಗ್ ಟೂಲು ಯು ಕೆನಾಟ್ ಮೆಷಿನ್ ಹಾರ್ಡ್ ಆ್ಯಂಡ್ ಸ್ಟೀಲ್. ಹಂಗಾಗಿ ಇಲ್ಲೇ ನಿಮ್ಗೆ ಆನ್ಸರ್ ಇದೆ, ಹಾರ್ಡ್ ಆ್ಯಂಡ್ ಸ್ಟೀಲ್ನ ಮ್ಯಾನುಫ್ಯಾಕ್ಚರಿಂಗ್ ಅದು ಮೆಷಿನಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಕಟಿಂಗ್ ಸ್ಟೂಲು ಅದಕ್ಕಿಂತ ಹಾರ್ಡ್ ಆಗಿರಬೇಕು. ಹಾಗಾಗಿ ಹಾರ್ಡ್ನೆಸ್ ಅನ್ನೋದು ತುಂಬ ಕ್ರೂಷಿಯಲ್ ಮೆಕ್ಯಾನಿಕಲ್ ಪ್ರಾಪರ್ಟಿ. ಯು ಕ್ಯಾನ್ ಜಸ್ಟಿಫೈ ಕಟಿಂಗ್ ಎಡ್ಜು ಹಾರ್ಡ್ ಆ್ಯಂಡ್ ಸ್ಟೀಲ್ಗಿಂತ ಹಾರ್ಡ್ ಆಗಿರಬೇಕು ಕಟ್ ಮಾಡೋದಕ್ಕೆ. ಅಟ್ ಹೈ ಕಟಿಂಗ್ ಸ್ಪೀಡ್ಸ್ ಟೆಂಪ್ರೇಚರ್ ಆಫ್ ಟೂಲ್ ಟಿಪ್ ರೈಸಸ್ ಡ್ರಾಸ್ಟಿಕಲಿ. ಅಂದರೆ ನೀವು ಒಂದು ವರ್ಕ್ ಪೀಸ್ ಇರುತ್ತೆ, ಒಂದು ಕಟಿಂಗ್ ಟೂಲ್ ಇರುತ್ತೆ, ಕಟ್ ಮಾಡ್ತಿರುತ್ತೆ, ಅದನ್ನೇನು ಡಯಾಮೀಟ್ರ್ ಇರ್ಬೋದು ಅಥವಾ ಸ್ಲಾಟ್ ಇರ್ಬೋದು, ಕೀವೇ ಇರ್ಬೋದು, ಕಟ್ ಆಗ್ತಾ ಇರುತ್ತೆ. ಸೊ ಈ ಪಾಯಿಂಟಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಅದನ್ನು ನೀವು ಹೈ ಟೆಂಪ್ರೇಚರ್ಲು ಕೂಡ ಹಾರ್ಡ್ನೆಸ್ನ ಎನ್ಶೂರ್ ಮಾಡಿಕೊಂಡು ಶಾರ್ಪ್ ಎಡ್ಜಸ್ನ ರಿಟೈನ್ ಮಾಡ್ಕೊಳ್ಳುವಂಥ ಗುಣಲಕ್ಷಣ. ಸೊ ದಿಸ್ ಈಸ್ ವೈ ಹಾರ್ಡ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕಟಿಂಗ್ ಟೂಲ್ಸ್ ವಿಚ್ ವಿ ಆರ್ ಯೂಸಿಂಗ್ ಫಾರ್ ಮೆಷಿನಿಂಗ್ ಆಫ್ ಹಾರ್ಡ್ ಆ್ಯಂಡ್ ಸ್ಟೀಲ್ ಅಟ್ ಹೈ ಸ್ಪೀಡ್. ಎರಡನೇದು ವೇರ್ ರೆಸಿಸ್ಟೆನ್ಸ್, ಸವಿಬಾರ್ದು ಬೇಗ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಕ್ಯಾನಿಕಲ್ ಪ್ರಾಪರ್ಟಿ, ಅಂದರೆ ಸವೆತನ ತಡೆಯುವಂಥ ಗುಣಲಕ್ಷಣ. ಸೊ ಕಟಿಂಗ್ ಹಾರ್ಡ್ ಆ್ಯಂಡ್ ಸ್ಟೀಲ್ ಕಾಸಸ್ ಸಿವಿಯರ್ ಅಬ್ರೇಷನ್ ಅಂದರೆ ಉಜ್ಜೋದು ಅಥವಾ ಸವಿಯೋದು ಅಂತ ಏನು ಕರಿತೀವಿ ಅದು. ಹಾಗಾಗಿ ವೇರ್ ರೆಸಿಸ್ಟೆನ್ಸ್ ಚೆನ್ನಾಗಿದ್ರೆ ಟೂಲ್ ಡಸ್ ನಾಟ್ ಲೂಸ್ ಮೆಟೀರಿಯಲ್ ಕ್ವಿಕ್ಲಿ, ಬೇಗ ಮೆಟೀರಿಯಲ್ ಲಾಸ್ ಆಗಲ್ಲ. ಹಾಗಾಗಿ ನೀವು ಕಟಿಂಗ್ ಟೂಲ್ನ ಪದೇ ಚೇಂಜ್ ಮಾಡುವಂತಹ ಪ್ರಮೇಯ ಬರೋದಿಲ್ಲ. ಡೈಮೆನ್ಷನಲ್ ಆಕ್ಯುರಸಿ ಚೆನ್ನಾಗಿ ಬರುತ್ತೆ, ಲಾಂಗ್ ಲೈಫ್ ಬರುತ್ತೆ. ಸೊ ಯು ಕ್ಯಾನ್ ರೈಟ್ ಎನಿ 2 ಪಾಯಿಂಟ್ಸ್ ಆ್ಯಂಡ್ ವೇರ್ ರೆಸಿಸ್ಟೆನ್ಸ್ಗೆ 1 ಮಾರ್ಕ್ಸ್ ಇರುತ್ತೆ, 2 ಪಾಯಿಂಟ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ಹಾಗಾಗಿ 10 ಮಾರ್ಕ್ಸ್ಗೆ ಇಫ್ ಯು ಶುಡ್ ರೈಟ್ ಎನಿ 2, ಯು ಕ್ಯಾನ್ ರೈಟ್ ಹಾರ್ಡ್ನೆಸ್, ಇಫ್ ಯು ರೈಟ್ ಟಫ್ನೆಸ್ ಯು ಶುಡ್ ಜಸ್ಟಿಫೈ. ಸೊ ಆ ಥರ ಇರುತ್ತೆ. ಬಟ್ ಕಟಿಂಗ್ ಟೂಲ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಪ್ರಾಪರ್ಟಿನ ಬರೀಬೇಕು.
ನೋಡಿ, ಹೈ ಕಂಪ್ರೆಸಿವ್ ಸ್ಟ್ರೆಂತು ಇರಬೇಕು, ಟಫ್ನೆಸ್ ಇರಬೇಕು, ಶಾಕ್ ರೆಸಿಸ್ಟೆನ್ಸ್ ಇರಬೇಕು, ಕ್ರೀಪ್ ರೆಸಿಸ್ಟೆನ್ಸ್ ಇರಬೇಕು, ಆ್ಯಂಡ್ ಆಕ್ಸಿಡೇಷನ್ ಇರಬೇಕು, ಡಿಫ್ಯೂಷನ್ ರೆಸಿಸ್ಟೆನ್ಸ್ ಇರಬೇಕು. ಯಾವುದಾದ್ರೂ ಬರಿಬೋದು ಇದರಲ್ಲಿ, ಬಟ್ ಯು ಶುಡ್ ಜಸ್ಟಿಫೈ ವಿತ್ ಅ ಪ್ರಾಪರ್ ರೀಸನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ಡಿಸ್ಕಸ್ ವೈ ಬ್ರಾಸ್ ಇಸ್ ಪ್ರಿಫರ್ಡ್ ಫಾರ್ ಪ್ಲಂಬಿಂಗ್ ಪೈಪ್ಸ್ ಆ್ಯಂಡ್ ಫಿಟ್ಟಿಂಗ್ಸ್. ಬರೀ ಕಾಪರ್ಗಿಂತ ಹೆಚ್ಚಾಗಿ ಅಥವಾ ಎನಿ ಅದರ್ ಮೆಟೀರಿಯಲ್ಗಿಂತ ಜಾಸ್ತಿ ಬ್ರಾಸ್ ಅನ್ನೋದನ್ನು ಏನಕ್ಕೆ ನಾವು ಫಿಟ್ಟಿಂಗ್ಸಲ್ಲಿ ಯೂಸ್ ಮಾಡ್ತೀವಿ, ಏನು ನಲ್ಲಿ ಫಿಟ್ಟಿಂಗ್ಸು, ಪೈಪು, ಪ್ಲಂಬಿಂಗ್ಸಲ್ಲೆಲ್ಲ ನಾವು ಬ್ರಾಸ್ ಅನ್ನೋ ಒಂದು ಗೋಲ್ಡ್ ಕಲರ್ ಇರುತ್ತಲ್ಲ ಅದನ್ನು ನೋಡ್ತೀವಿ. ಯಾಕೆ ಅಂತ ಕೇಳಿದ್ದಾರೆ. ಅದ್ರ ಕಾಂಪೋಸಿಷನ್ ಮತ್ತು ಪ್ರಾಪರ್ಟೀಸ್ನ ಆಮೇಲೆ ಬರೀಬೇಕು. ಕಾಂಪೋಸಿಷನ್ ಪ್ರಾಪರ್ಟೀಸ್ ನೀವು ಓದಿರ್ತೀರಿ, ತುಂಬ ಸಿಂಪಲ್ಲು, 5 ಮಾರ್ಕ್ಸ್ ತೊಗೊಳ್ಳೋದು. ಬಟ್ ವೈ ಇಟ್ ಈಸ್ ಡಿಸ್ಕಸ್ ಮಾಡಬೇಕು, ಅಂದರೆ ಯಾಕೆ ಅಂತ ಬರೀಬೇಕು. ಸೊ ಕಾಂಪೋಸಿಷನ್ ಇಸ್ ಕಾಪರ್ ಆ್ಯಂಡ್ ಜಿಂಕ್ ಅಲಾಯ್ ಇದು. ಹಾಗಾಗಿ 60 to 70% ಕಾಪರ್ ಇರುತ್ತೆ, 30 to 40% ಜಿಂಕ್ ಇರುತ್ತೆ. ಸ್ವಲ್ಪ ಲೆಡ್ಡನ್ನು ಮೆಷಿನಿಂಗ್ ಚೆನ್ನಾಗಿ ಆಗಲಿ ಅಂತ ಬಳಸ್ತಾರೆ. ಏನಕ್ಕೆ ರೀಸನ್ಸ್ ಕೊಡೋಣ. ಎನಿ 4 ಬರೆದ್ರೆ ಸಾಕು ನೀವು ಇಲ್ಲಿ. ಎಕ್ಸಲೆಂಟ್ ಕರೋಷನ್ ರೆಸಿಸ್ಟೆನ್ಸ್. ಬ್ರಾಸು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪೈಪ್ ಒಳಗಡೆ ವಾಟರ್ ಎಷ್ಟೇ ಮಾಯ್ಶ್ಚರು, ಕೆಮಿಕಲ್ಸ್ ಇದ್ರೂ ಕೂಡ ಅದು ಕರೋಡ್ ಆಗೋದನ್ನ ತಡೆಯುತ್ತೆ. ಹಾಗಾಗಿ ಎಕ್ಸಲೆಂಟ್ ಕರೋಷನ್ ರೆಸಿಸ್ಟೆನ್ಸ್ ಅನ್ನೋದು ಮೊದಲನೇ ಪ್ರಾಪರ್ಟಿ ಆಯಿತು. ಗುಡ್ ಸ್ಟ್ರೆಂತ್ ಆ್ಯಂಡ್ ಹಾರ್ಡ್ನೆಸ್. ಸೊ ಆ ಕಾಪರ್ಗಿಂತ ತುಂಬ ಹಾರ್ಡ್ ಮತ್ತು ಸ್ಟ್ರಾಂಗ್ ಆಗಿರುತ್ತೆ. ಇಟ್ ಕ್ಯಾನ್ ವಿಸ್ಟ್ಯಾಂಡ್ ವಾಟರ್ ಪ್ರೆಷರ್ ವಿತೌಟ್ ಡಿಫಾರ್ಮಿಂಗ್. ಒಳಗಡೆ ಇರೋ ವಾಟರ್, ನಲ್ಲಿ ಒಳಗಡೆ ಇರೋವಂಥ, ಪೈಪ್ ಒಳಗಡೆ ಇರೋವಂಥ ವಾಟರ್ ಪ್ರೆಷರ್ನ ಯಾವುದೇ ಥರ ಡಿಫಾರ್ಮೇಷನ್ ಆಗದಂಗೆ ತಡೆಯುತ್ತೆ. ಇಟ್ ಹ್ಯಾಸ್ ಹೈ ಡಕ್ಟಿಲಿಟಿ ಆ್ಯಂಡ್ ಫಾರ್ಮೆಬಿಲಿಟಿ. ಅಂದರೆ ಇದನ್ನು ಈಸಿಯಾಗಿ ಬೆಂಡ್ ಮಾಡ್ಬೋದು, ವೈರಾಗಿ ಕನ್ವರ್ಟ್ ಮಾಡ್ಬೋದು, ಥ್ರೆಡ್ಡಾಗಿ ಮಾಡ್ಕೋಬೋದು. ಪ್ಲಂಬಿಂಗ್ ಫಿಟ್ಟಿಂಗ್ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ತರ್ಬೋದು. ಅದಕ್ಕೆ ಇದು ನಲ್ಲಿಗಳಲ್ಲಿ, ಕನೆಕ್ಟರ್ಗಳಲ್ಲಿ, ಜಾಯಿಂಟ್ಗಳಲ್ಲಿ ಯೂಸ್ ಮಾಡ್ತಾರೆ. ನೀಟಾಗಿ ಮೆಷಿನಿಂಗ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಈಸಿಲಿ ಕಟ್. ಯಾವುದೇ ಥರ ಡೈಮೆನ್ಷನ್ಗೆ ಮೆಷಿನಿಂಗ್ ಮಾಡ್ಬೋದು. ಹಾಗಾಗಿ ಲೆಡ್ ಹಾಕಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಮೆಷಿನಿಂಗ್ ಬರುತ್ತೆ. ಮತ್ತು ಕಾಸ್ಟ್ ಎಫೆಕ್ಟಿವ್, ನಿಮಗೆ ಕಡಿಮೆ ರೇಟಿಗೆ ಸಿಗುವಂಥದ್ದು. ಸೊ ಇದರಲ್ಲಿ ನೀವು ಯಾವುದಾದ್ರೂ 4 ಗುಣಲಕ್ಷಣಗಳನ್ನ ಬರೆದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ಅ ಮಾರ್ಕ್ಸ್. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಗೋಲ್ಡ್ ಲೈಕ್ ಫಿನಿಶ್ ಇರುತ್ತೆ. ಹಾಗಾಗಿ ಪೀಪಲ್ ವಿಲ್ ಪ್ರಿಫರ್ ದ ಬ್ರಾಸ್ ಮೆಟೀರಿಯಲ್ ಓವರ್ ಕಾಪರ್ ಆರ್ ಎನಿ ಅದರ್ ಮೆಟಲ್ಸ್. ವಿಚ್ ಕಟಿಂಗ್ ಟೂಲ್ ಮೆಟೀರಿಯಲ್ ಇಸ್ ಸೂಟಬಲ್ ಫಾರ್ ಮೆಷಿನಿಂಗ್ ಮೈಲ್ಡ್ ಸ್ಟೀಲ್ ಅಟ್ ಮಾಡ್ರೇಟ್ ಸ್ಪೀಡ್. ಯಾವ ಕಟಿಂಗ್ ಟೂಲ್ ಮೆಟೀರಿಯಲ್ಲು ಮೈಲ್ಡ್ ಸ್ಟೀಲು ಮತ್ತು ಮಾಡ್ರೇಟ್ ಸ್ಪೀಡಲ್ಲಿ ಯೂಸ್ ಮಾಡ್ತೀವಿ. ಜಸ್ಟಿಫೈ ಯುವರ್ ಚಾಯ್ಸಸ್ ಬೇಸ್ಡ್ ಆನ್ ದ ಎಲಿಮೆಂಟ್ಸ್ ಆ್ಯಂಡ್ ಪ್ರಾಪರ್ಟೀಸ್. ಯಾವ ಕಟಿಂಗ್ ಟೂಲ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ? ಹೈ ಸ್ಪೀಡ್ ಸ್ಟೀಲ್. ಹೈ ಸ್ಪೀಡ್ ಸ್ಟೀಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮೆಟೀರಿಯಲ್ ಫಾರ್ ಮೈಲ್ಡ್ ಸ್ಟೀಲ್ನ ನೀವು ಮಾಡ್ರೇಟ್ ಸ್ಪೀಡಲ್ಲಿ ಕಟ್ ಮಾಡಬೇಕು ಅಂದರೆ ಹೈ ಸ್ಪೀಡ್ ಸ್ಟೀಲ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಕಾಂಪೋಸಿಷನ್ ಬಗ್ಗೆ ಹೇಳೋದಾದರೆ ಅಲಾಯಿಂಗ್ ಎಲಿಮೆಂಟ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ ಟಂಗ್ಸ್ಟನ್ ಇದೆ, ಅದರಲ್ಲಿ ಕ್ರೋಮಿಯಮ್ ಇದೆ, ವೆನೇಡಿಯಮ್ ಇದೆ, ಮತ್ತು ಕೋಬಾಲ್ಟ್ ಇದೆ. ಟಂಗ್ಸ್ಟನ್ ಅಥವಾ ಮಾಲಿಬ್ಡಿನಮ್ ಆ್ಯಡ್ ಮಾಡೋದ್ರಿಂದ ಹಾಟ್ ಹಾರ್ಡ್ನೆಸ್ ಅಥವಾ ವೇರ್ ರೆಸಿಸ್ಟೆನ್ಸ್ ಗುಣ ಬರುತ್ತೆ. ಕ್ರೋಮಿಯಮ್ ಆ್ಯಡ್ ಮಾಡೋದ್ರಿಂದ ಸ್ಟೀಲ್ ಜೊತೆಗೆ ಹಾರ್ಡ್ನೆಸ್ ಮತ್ತು ಕರೋಷನ್ ರೆಸಿಸ್ಟೆನ್ಸ್ ಬರುತ್ತೆ. ವೆನೇಡಿಯಮ್ ಆ್ಯಡ್ ಮಾಡೋದ್ರಿಂದ ವೇರ್ ರೆಸಿಸ್ಟೆನ್ಸ್ ಮತ್ತು ಒಳಗಡೆ ಇರೋ ಕಟಿಂಗ್ ಟೂಲ್ ಒಳಗಡೆ ಇರೋ ಗ್ರೈನ್ ಸ್ಟ್ರಕ್ಚರ್ ರಿಫೈನ್ ಆಗುತ್ತೆ. ಕೋಬಾಲ್ಟ್ ಹಾಕೋದ್ರಿಂದ ಹಾಟ್ ಹಾರ್ಡ್ನೆಸ್ ಬರುತ್ತೆ. ಅಂದರೆ ಹಾಟ್ ಹಾರ್ಡ್ನೆಸ್ ಅಂದರೆ ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಇನ್ ವಿಚ್ ಇಟ್ ವಿಲ್ ವಿತ್ಸ್ಟ್ಯಾಂಡ್ ಅಥವಾ ಇಟ್ ರಿಟೈನ್ ದಿಸ್ ಒನ್ ಏನು ಶಾರ್ಪ್ ಎಡ್ಜಸ್ನ ಹೈ ಟೆಂಪ್ರೇಚರಲ್ಲಿದ್ದರೂ ರಿಟೈನ್ ಮಾಡ್ಕೊಳ್ಳುವಂಥ ಗುಣಲಕ್ಷಣ. ನಾವು ದಿಸ್ ಇಸ್ ಕೀ ಎಲಿಮೆಂಟ್ಸ್. ಆ್ಯಂಡ್ ಕಮಿಂಗ್ ಟು ದ ಪ್ರಾಪರ್ಟೀಸ್, ಇಲ್ಲಿ ಏನು ಬರೆದಿರ್ತೀರೋ ಅದೇ ಪ್ರಾಪರ್ಟೀಸೇ. ಗುಡ್ ಹಾರ್ಡ್ನೆಸ್ ಆ್ಯಂಡ್ ಹಾಟ್ ಹಾರ್ಡ್ನೆಸ್ ಇರುತ್ತೆ, ಹೈ ಟಫ್ನೆಸ್ಸು, ಮತ್ತು ವೇರ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ, ಈಸಿಯಾಗಿ ಶಾರ್ಪ್ ಮಾಡ್ಬೋದು, ಮತ್ತು ಚೀಪರ್ ದೆನ್ ಎನಿ ಕಾರ್ಬೈಡ್ ಟೂಲ್ಸ್. ಸೊ ಕಾರ್ಬೈಡ್ ಟೂಲ್ಸ್ ಎಲ್ಲ ತುಂಬ ಕಾಸ್ಟ್ಲಿ. ಕಾರ್ಬೈಡ್ ಟೂಲ್ ಕಂಪೇರ್ ಮಾಡಿದ್ರೆ ಸೊ ದಿಸ್ ಇಸ್ ವೆರಿ ಚೀಪ್ ಅಂತ ಕಳ್ಕೊಬೋದು. ಸೊ ಇದರಲ್ಲಿ ನಿಮಗೆ ಒಂದು 4 ಅಥವಾ 5 ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಸಜೆಸ್ಟ್ 2 ನಾನ್ ಫೆರಸ್ ಮೆಟೀರಿಯಲ್ಸ್ ಫಾರ್ ಕಾಂಪೊನೆಂಟ್ ಟು ರೆಸಿಸ್ಟ್ ಹೈ ಟೆಂಪ್ರೇಚರ್. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. ಇಲ್ಲಿ ನಾನ್ ಫೆರಸ್ ಮೆಟಲ್ಸ್ ಇದೆ, ಕೇರ್ಫುಲ್. ಇಲ್ಲಿ ಯಾವುದೇ ಥರ ಕ್ಯಾಸ್ಟ್ ಐರನು, ಸ್ಟೀಲು, ಸ್ಟೇನ್ಲೆಸ್ ಸ್ಟೀಲ್ ಏನೂ ಬರೆಯೋಂಗಿಲ್ಲ. ನಾನ್ ಫೆರಸ್ ಮೆಟಲ್ಸ್ ಅಂದ ತಕ್ಷಣ ನಿಮಗೆ ನಿಕ್ಕಲ್ಲು, ಅಲ್ಯೂಮಿನಿಯಮು, ಕಾಪರು, ಲೆಡ್ಡು, ಟಿನ್ನು ಅದೇ ಬರಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಯಾವ ಪ್ರಾಪರ್ಟಿ ಕೊಡ್ತಾ ಇದ್ದಾರೆ? ಟು ರೆಸಿಸ್ಟ್ ಹೈ ಟೆಂಪ್ರೇಚರ್ ಆ್ಯಂಡ್ ಕರೋಷನ್. ತುಂಬ ಟೆಂಪ್ರೇಚರು ಮತ್ತು ಕರೋಷನ್ನ ತಡೆಯುವಂಥ ಗುಣಲಕ್ಷಣಕ್ಕೆ ಯಾವ ಒಂದು ನಾನ್ ಫೆರಸ್ ಮೆಟಲ್ ಅಥವಾ ಯಾವ 2 ನಾನ್ ಫೆರಸ್ ಮೆಟಲ್ಸ್ ಸೂಟಬಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇನ್ಕೊನಲ್ ನಿಕ್ಕಲ್ ಕ್ರೋಮಿಯಂ ಸೂಪರ್ ಅಲಾಯ್. ಸರ್ ಯು ಕ್ಯಾನ್ ರೈಟ್ ಇನ್ಕೊನಲ್ ಆಲ್ಸೋ. ಇನ್ಕೊನಲ್ ಇಸ್ ಅ ನಿಕ್ಕಲ್ ಕ್ರೋಮಿಯಂ ಅಲಾಯ್. ಹಾಗಾಗಿ ಇನ್ಕೊನಲ್ ಅನ್ನೋ ಮೆಟೀರಿಯಲು ಸೂಪರ್ ಅಲಾಯ್ ಅಂತ ಯಾಕೆ ಅನಿಸ್ಕೊಳ್ಳುತ್ತೆ ಅಂದರೆ ನಿಕ್ಕಲ್ ಕ್ರೋಮಿಯಂ ಆ್ಯಡ್ ಮಾಡಿದಾಗ ಟೆಂಪ್ರೇಚರು ಹೈ ಟೆಂಪ್ರೇಚರ್ನ ರೆಸಿಸ್ಟ್ ಮಾಡುತ್ತೆ. ಸೊ ನಿಕ್ಕಲ್ಲು ಮ್ಯಾಕ್ಸಿಮಮ್ ಶೇರ್ ಇರುತ್ತೆ ಇದರಲ್ಲಿ, 60 to 70%. ಕ್ರೋಮಿಯಮ್ಸ್ 15 to 20%. ಸ್ವಲ್ಪ ಐರನ್ನು, ಮಾಲಿಬ್ಡಿನಮ್ ಮತ್ತು ನಿಯೋಬ್ಡಿನಮ್ನ ಸ್ವಲ್ಪ ಹಾಕಿರ್ತಾರೆ. ಎನಿ 2 ಪ್ರಾಪರ್ಟೀಸ್ ಬರೆದ್ರೆ ಯು ಕ್ಯಾನ್ ಗೆಟ್ ದ ಮಾರ್ಕ್ಸ್. ಎಕ್ಸೆಪ್ಷನಲ್ ಹೈ ಟೆಂಪ್ರೇಚರ್ ಸ್ಟ್ರೆಂತ್. ತುಂಬ ಹೈ ಟೆಂಪ್ರೇಚರಲ್ಲೂ ಕೂಡ ನಿಮಗೆ ನೋಡಿ 1000 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋದರೂ ಕೂಡ ಕಾಂಪೊನೆಂಟು ಈ ಇನ್ಕೊನಲ್ ಮೆಟೀರಿಯಲ್ಲು ಇಟ್ ರಿಟೈನ್ಸ್ ದ ಸ್ಟ್ರೆಂತ್ ಆ್ಯಂಡ್ ಹಾರ್ಡ್ನೆಸ್ ಮತ್ತು ಸ್ಟ್ರೆಂತನ್ನು ರಿಟೈನ್ ಮಾಡುತ್ತೆ.
ಅದಕ್ಕೆ ಐಡಿಯಲ್ ಫಾರ್ ಟರ್ಬೈನ್ ಬ್ಲೇಡ್ಸ್, ಜೆಟ್ ಎಂಜಿನ್ಸ್ ಆ್ಯಂಡ್ ಫರ್ನೆಸ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ you'll have some 5 to 6 marks, and the remaining second case is the system suitable for constant load. ಜಸ್ಟಿಫೈ ಮಾಡೋದಕ್ಕೆ ಒಂದು 4 ಮಾರ್ಕ್ಸ್ ಇಟ್ಟಿರ್ತಾರೆ. ಹಾಗಾಗಿ ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಸಿಂಪಲ್ಲು. ವಿತೌಟ್ ಸ್ಲಿಪ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. N2/N1 = D1/D2 and you'll get some RPM, 576 RPM. ವೆರಿ ಸಿಂಪಲ್. ಎಲ್ಲರಿಗೂ ಕ್ಯಾಲ್ಕುಲೇಟರ್ ಆಪ್ರೇಷನ್ ಗೊತ್ತಿದೆ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ವಾಚ್ ಮೈ ಟ್ರಾನ್ಸ್ಮಿಷನ್ ಆಫ್ ಪವರ್ ವೀಡಿಯೋಸ್, ಅಲ್ಲಿ ತೋರಿಸಿದ್ದೀನಿ. ವಿತ್ 5% ಸ್ಲಿಪ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ದ ಸೇಮ್ ಫಾರ್ಮುಲಾ, ಬಟ್ ಬ್ರ್ಯಾಕೆಟಲ್ಲಿ 1 - S/100 ಹಾಕಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ. ಆ್ಯಂಡ್ ಆಲ್ವೇಸ್ ವಿತ್ ಸ್ಲಿಪ್ ಜಾಸ್ತಿ RPM ಇರುತ್ತೆ, ವಿತ್ ಸ್ಲಿಪ್ ಕಡಿಮೆ RPM ಇರುತ್ತೆ ಕಂಪೇರ್ ಟು ದ ವಿತೌಟ್ ಸ್ಲಿಪ್. ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದ ಆನ್ಸರ್. ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಆನ್ಸರ್ ಇಸ್ 547 RPM ಬರುತ್ತೆ. ಸೊ 547 RPM ಬಂತು ಇಲ್ಲಿ, ಬಟ್ ದಿಸ್ ಈಸ್ ವೆರಿ ಲೆಸರ್ ದ್ಯಾನ್ ವಿತೌಟ್ ಸ್ಲಿಪ್ ಕಂಡೀಷನ್. ಹಾಗಾಗಿ ಇಲ್ಲಿ ಕೇಳಿದರೆ ಓಪನ್ ಬೆಲ್ಟ್ ಡ್ರೈವ್ನ ಕಾನ್ಸ್ಟೆಂಟ್ ಲೋಡ್ ಟ್ರಾನ್ಸ್ಮಿಷನ್ಗೆ ಯೂಸ್ ಮಾಡ್ತೀವಿ, ಒಂದೇ ಥರ ಲೋಡ್ ಆಗಬೇಕಾದ್ರೆ ಯೂಸ್ ಮಾಡ್ತೀವ? ಸೊ ಆನ್ಸರ್ ಇಸ್ ನೋ, ಬಿಕಾಸ್ ಇಲ್ಲಿ 5% ಸ್ಲಿಪ್ ಇರೋದ್ರಿಂದ ಆಪ್ರೇಷನ್ ಆಗಬೇಕಾದ್ರೆ ಲೋಡು ಕಾನ್ಸ್ಟೆಂಟಾಗಿ ಇರೋದಿಲ್ಲ, ವೇರಿ ಆಗ್ತಾ ಇರುತ್ತೆ. ಸೊ ಸ್ಪೀಡ್ ರಿಡ್ಯೂಸ್ ಆಗಿದೆ, ಪವರ್ ಟ್ರಾನ್ಸ್ಮಿಷನ್ ವೇರಿಯೇಷನ್ ಆಗ್ತಾ ಇದೆ, ಔಟ್ಪುಟ್ ಇನ್ಕನ್ಸಿಸ್ಟೆಂಟ್ ಆಗಿದೆ. ಹಾಗಾಗಿ ಫಾರ್ ಹೆವಿ ಅಥವಾ ಕಾನ್ಸ್ಟೆಂಟ್ ಲೋಡ್ ಬೇಕು ಅಂದರೆ ನಿಮಗೆ ಪಾಸಿಟಿವ್ ಡ್ರೈವ್ಸ್ ಸಚ್ ಆಸ್ ಚೈನ್ ಡ್ರೈವ್, ಟೂತ್ ಬೆಲ್ಟ್ ಡ್ರೈವ್ ಅಂದರೆ ನಾವು ನೋಡಿರ್ಬೋದು, ಟೈಮಿಂಗ್ ಗೇರ್ಸ್ ಅಂತೆಲ್ಲ ಕರಿತೀವಲ್ಲ, ಆ ಥರ ಟೈಮಿಂಗ್ ಬೆಲ್ಟ್ಸ್ ಅಂತ ಕರಿತೀವಿ, ಆ ಥರ ಡ್ರೈವ್ಸ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಈಸ್ ಅ ಜಸ್ಟಿಫಿಕೇಶನ್. ಸೊ ವೆರಿ ಇಂಪಾರ್ಟೆಂಟ್. ಓಪನ್ ಬೆಲ್ಟ್ ಡ್ರೈವ್ ಕಾನ್ಸ್ಟೆಂಟ್ ಲೋಡ್ಗೆ ಇಲ್ಲ ಅಂತ ಬರೀಬೇಕು. ನಿಮಗೆ ಯಾವ್ದು ಪ್ರಿಫರಬಲ್ ಅಂತ ಹೇಳಿದ್ರೆ ಚೈನ್ ಡ್ರೈವ್ ಅಥವಾ ಟೂತ್ ಬೆಲ್ಟ್ ಡ್ರೈವ್ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇದೇ ಥರ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. more and more questions on problems on gear drives and belt drives. You can easily crack the 10 marks questions also. CO4 ಒಂದು ಕ್ವಶನ್ ಬರುತ್ತೆ. ಸೊ ಒಂದು ಕ್ವಶನ್ ಪ್ರಿಫರಬಲಿ ನಿಮಗೆ ವೆಲ್ಡಿಂಗಲ್ಲಿ ಜಾಸ್ತಿ ಕೇಳೋ ಚಾನ್ಸಸ್ ಇರೋದ್ರಿಂದ ವೆಲ್ಡಿಂಗು, ಸಾಲ್ಡ್ರಿಂಗು ಆ್ಯಂಡ್ ಬ್ರೇಜಿಂಗಲ್ಲಿ ವಿ ಕ್ಯಾನ್ ಗೆಸ್ ಅಥವಾ ಬರ್ಬೋದು ಅಂತ ಹೇಳ್ಬೋದು. ಇನ್ನು ನಟ್ಸ್, ಬೋಲ್ಟ್ಸ್, ರಿವೆಟ್ಸಲ್ಲೂ ಕೂಡ ಕೇಳ್ಬೋದು. ಹಾಗಾಗಿ ನೋಡಿ, ಒಂದು ಫಸ್ಟ್ ಕ್ವಶನ್ ತೊಗೋತೀನಿ. ಎ ವರ್ಕ್ಶಾಪ್ ನೀಡ್ಸ್ ಟು ಜಾಯಿನ್ 2 metal ಸ್ಟೀಲ್ ಪ್ಲೇಟ್ಸ್ ಪರ್ಮನೆಂಟ್ಲಿ. 2 mild ಸ್ಟೀಲ್ ಪ್ಲೇಟ್ಸ್ನ ಪರ್ಮನೆಂಟಾಗಿ ಜಾಯಿನ್ ಮಾಡಬೇಕಾಗಿದೆ ಕಂಡೀಷನ್ನು. ಯಾವ ವೆಲ್ಡಿಂಗ್ ಪ್ರೋಸೆಸ್ ಸೂಟಬಲ್ಲು? ಮೈಲ್ಡ್ ಸ್ಟೀಲ್ ಅಂದ ತಕ್ಷಣ ಗೋ ಫಾರ್, ಆ್ಯಂಡ್ ಇಫ್ ದ ಥಿಕ್ನೆಸ್ ಇಸ್ ವೆರಿ ವೆರಿ ಹೈ, ಹಂಗಾಗಿರೋದ್ರಿಂದ ಆರ್ಕ್ ವೆಲ್ಡಿಂಗ್ನ ನಾವು ಪ್ರಿಫರ್ ಮಾಡ್ತೀವಿ. ಸೊ ಆಲ್ವೇಸ್ ರೈಟ್ ಆರ್ಕ್ ವೆಲ್ಡಿಂಗ್ ಇನ್ ದಿಸ್ ಕೇಸ್. ಸೊ ಮೈಲ್ಡ್ ಸ್ಟೀಲ್ ಬಂದ ತಕ್ಷಣ ಪರ್ಮನೆಂಟಾಗಿ ಜಾಯಿನ್ ಮಾಡಬೇಕು ಅಂತ ಯಾವ ಒಂದು ವೆಲ್ಡಿಂಗ್ ಪ್ರೋಸೆಸ್ ಸೂಟಬಲ್ಲು? ಆರ್ಕ್ ವೆಲ್ಡಿಂಗ್ ಇಸ್ ಸೂಟಬಲ್. ಯಾಕೆ? ಇಟ್ ಈಸ್ ವೆರಿ ಎಕನಾಮಿಕಲ್. ಮೈಲ್ಡ್ ಸ್ಟೀಲ್ನ ನಾವು ವೆಲ್ಡ್ ಮಾಡೋದು ಮ್ಯಾಕ್ಸಿಮಮ್ ಆರ್ಕ್ ವೆಲ್ಡಿಂಗಲ್ಲ. ಸ್ಟ್ರಾಂಗ್ ಆ್ಯಂಡ್ ಪರ್ಮನೆಂಟ್ ಜಾಯಿಂಟ್ನ ಕೊಡುತ್ತೆ, ಸಿಂಪಲ್ ಎಕ್ವಿಪ್ಮೆಂಟ್ ಮತ್ತು ಆಪ್ರೇಷನ್ ಆಗಿದೆ. ಇನ್ನು ಸ್ಟೆಪ್ಸ್ ಮಾಡೋದೆಲ್ಲ ನಿಮ್ಮದು ವರ್ಕ್ಶಾಪಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಿ. ಫಸ್ಟು ಆ ಪ್ಲೇಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಯಾವುದೇ ಥರ ರಸ್ಟು, ಆಯಿಲು, ಪೇಂಟು, ಡಸ್ಟ್ ಇರಬಾರ್ದು. ಆ್ಯಂಡ್ ಒಂದ್ರ ಮೇಲೆ ಒಂದು ಲ್ಯಾಪ್ ಜಾಯಿಂಟ್ ಆಗಿರೋದ್ರಿಂದ ಕರೆಕ್ಟಾಗಿ 10 to 12 mm ರಿಕ್ವೈರ್ಡ್ ಡಿಸ್ಟೆನ್ಸಲ್ಲಿ ಓವರ್ಲ್ಯಾಪ್ ಮಾಡಿ, ನೀಟಾಗಿ ಕ್ಲ್ಯಾಂಪ್ ಮಾಡಿ, ಪೊಸಿಷನ್ ಮಾಡಿ ಬಿಫೋರ್ ವೆಲ್ಡಿಂಗ್. ಕರೆಕ್ಟಾಗಿ ಅದನ್ನು ಅಲೈನ್ ಮಾಡಬೇಕು, ಒಂದ್ರ ಮೇಲೆ ಒಂದು ಕೂರಿಸಿ ಕ್ಲ್ಯಾಂಪಿಂಗ್ ಮಾಡಬೇಕು. ಯಾವ ಎಲೆಕ್ಟ್ರೋಡ್ನ ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೇಸ್ಡ್ ಆನ್ ದ ಎಲೆಕ್ಟ್ರೋಡ್ ಸೈಜ್ ಕರೆಂಟನ್ನು ಸೆಟ್ ಮಾಡ್ಕೊಳ್ಳಿ. ಆರ್ಕ್ನ ಆ ಎರಡು ಏನು ಲ್ಯಾಪ್ ಆಗಿರೋ ಜಾಗಕ್ಕೆ ನೀಟಾಗಿ ಅದನ್ನು ಪ್ರೊಡ್ಯೂಸ್ ಮಾಡಿ, ವೆಲ್ಡ್ ಮಾಡಿ. ಯಾವ ಓವರ್ಲ್ಯಾಪಿಂಗ್ ಪ್ಲೇಟ್ಸ್ದು ಜಂಕ್ಷನ್ ಇರುತ್ತೆ ಅಲ್ಲಿಗೆ ವೆಲ್ಡ್ ಮಾಡಿ. ವೆಲ್ಡ್ ಮಾಡುವಾಗ ಸ್ಟಡಿ ಮೋಷನ್ ಕೊಡಿ, ಯಾವುದೇ ಥರ ಲೈಕ್ ಫಾಸ್ಟ್ ಮೂಮೆಂಟ್ ಆ ಥರ ಎಲ್ಲ ಕೊಡಬಾರ್ದು. ಸ್ಪೀಡು ಕೂಡ, ಟ್ರಾವೆಲ್ ಸ್ಪೀಡು ಸರಿಯಾಗಿ ಮಾಡಲಿಲ್ಲ ಅಂದರೆ ಅಂಡರ್ ಕಟ್ ಅಥವಾ ಸ್ಪ್ಯಾಟರ್ ಆಗೋ ಚಾನ್ಸಸ್ ಇರುತ್ತೆ. ಆದಮೇಲೆ ಫಿನಿಶ್ ಮಾಡಿ, ಅದನ್ನು ನ್ಯಾಚುರಲ್ ಆಗಿ ಕೂಲ್ ಆಗೋಕ್ಕೆ ಬಿಡಿ. ಅಥವಾ ಏನಾದರೂ ಸ್ಲ್ಯಾಗ್ ಏನಾದರೂ ಬಂದಿದೆ, ವೈರ್ ಬ್ರಷ್ ಮತ್ತು ಹ್ಯಾಮರಿಂದ ಅದನ್ನು ತೆಗೀರಿ. ಸೊ ಏನಾದರೂ ಕ್ರ್ಯಾಕು, ಪೋರೋಸಿಟಿ ಅಥವಾ ಫ್ಯೂಷನ್ ಆಗಿದೆ ಅಂತ ಚೆಕ್ ಮಾಡಿ ಫೈನಲ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಮುಗೀತು. ಸೊ ಈ ಸ್ಟೆಪ್ಸ್ಗೆ ನಿಮಗೆ ಲೈಕ್ ಅರೌಂಡ್ 5 marks ಕೊಡ್ಬೋದು. ಆ ಸ್ಟಾರ್ಟಿಂಗ್ ಏನು ಯಾವ ವೆಲ್ಡಿಂಗ್ ಪ್ರೋಸೆಸ್ಸು ಅದ್ರದ್ದು ರೀಸನ್ ಕೊಡಿ ಅನ್ನೋದಕ್ಕೆ 5 marks ಇರ್ಬೋದು. ವೈ ಇಸ್ ಬ್ರೇಜಿಂಗ್ ಸೂಟಬಲ್ ಫಾರ್ ರಿಪೇರಿಂಗ್ ಬ್ರೋಕನ್ ಕ್ಯಾಸ್ಟ್ ಐರನ್ ಬ್ರಾಕೆಟ್ ವಿತೌಟ್ ಮೆಲ್ಟಿಂಗ್ ದ ಬೇಸ್ ಮೆಟಲ್? ಬೇಸ್ ಮೆಟಲ್ ಇಲ್ಲಿ ಅಂದರೆ ಏನು? ಕ್ಯಾಸ್ಟ್ ಐರನ್ ಬ್ರಾಕೆಟ್ನ ನಾವು ರಿಪೇರ್ ಮಾಡಬೇಕಾದ್ರೆ ಬ್ರೇಜಿಂಗ್ ಯೂಸ್ ಮಾಡ್ತೀವಿ. ಯಾಕೆ? ಯಾವ ಫಿಲ್ಲರ್ ಮೆಟೀರಿಯಲ್ಲು ಬೆಸ್ಟ್ ಸೂಟಬಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಬ್ರೇಜಿಂಗ್ ಈಸ್ ಸೂಟಬಲ್ ಫಾರ್ ಜಾಯಿನಿಂಗ್ ಮೆಟಲ್ಸ್ ಅಟ್ ಟೆಂಪ್ರೇಚರ್ ಬಿಲೋ ದೇರ್ ಮೆಲ್ಟಿಂಗ್ ಪಾಯಿಂಟ್. ಕ್ಯಾಸ್ಟ್ ಐರನ್ ಮೆಲ್ಟಿಂಗ್ ಪಾಯಿಂಟು ಅರೌಂಡ್ 1200 ಆ ಥರ ಇರುತ್ತೆ. ಅದಕ್ಕಿಂತ ಕಡಿಮೆ ಟೆಂಪ್ರೇಚರ್ ಇರೋದ್ರಿಂದ ಫಿಲ್ಲರ್ ಮೆಟೀರಿಯಲ್ಲು, ಹಂಗಾಗಿ ಬ್ರೇಜಿಂಗ್ನ ಯೂಸ್ ಮಾಡ್ತೀವಿ. ಸೊ ಕ್ಯಾಸ್ಟ್ ಐರನ್ ಹೈ ಕಾರ್ಬನ್ ಕಂಟೆಂಟ್ ಇದೆ, ಬ್ರಿಟಲ್ ಆಗಿರೋದ್ರಿಂದ ನೀವು ಜಾಸ್ತಿ ಹೀಟ್ ಮಾಡಿದ್ರೆ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೆಲ್ಟಿಂಗ್ ಟೆಂಪ್ರೇಚರ್ ಕಡಿಮೆ ಇರುವಂಥ ಫಿಲ್ಲರ್ ಮೆಟೀರಿಯಲ್ಲು ಬ್ರೇಜಿಂಗ್ ಮಾತ್ರ ಸಾಧ್ಯವಾಗಿರೋದ್ರಿಂದ ಬ್ರೇಜಿಂಗ್ ತೊಗೊಳ್ಳಿ.
ಯಾವ ಫಿಲ್ಲರ್ ಮೆಟೀರಿಯಲ್ಲು ಬೆಸ್ಟ್ ಸೂಟಬಲ್ ಅಂತ ಹೇಳಿದ್ರೆ ಕಾಪರ್ ಜಿಂಕ್ ಫಿಲ್ಲರ್ ರಾಡ್. ಕಾಪರ್ ಜಿಂಕ್ ಅಂದರೆ ಬ್ರಾಸ್ ಫಿಲ್ಲರ್ ರಾಡ್ನ ಯೂಸ್ ಮಾಡಿಕೊಂಡು ನೀವು ಏನು ಬ್ರೋಕನ್ ಕ್ಯಾಸ್ಟ್ ಐರನ್ ಪ್ಲೇಟ್ನ ನೀವು ರಿಪೇರ್ ಮಾಡ್ಬೋದು. ನೋಡಿ 900ಇಂದ 950 ಡಿಗ್ರಿಗೆ ಮೆಲ್ಟ್ ಆಗುವಂಥದ್ದು, ಬಟ್ ಕ್ಯಾಸ್ಟ್ ಐರನ್ನು 1200 ಇದೆ. ಇದು ಬೆಸ್ಟ್ ಸೂಟಬಲ್ಲು. ನೀಟಾಗಿ ವೆಟ್ಟಿಂಗ್ ಮತ್ತು ಬಾಂಡಿಂಗ್ ಆಗುತ್ತೆ, ಸ್ಟ್ರಾಂಗ್ ಆ್ಯಂಡ್ ಡಕ್ಟೈಲ್ ಬರುತ್ತೆ. ಕ್ಯಾಸ್ಟ್ ಐರನ್ ಬ್ರೇಜಿಂಗಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಟೈಪ್ ಆಫ್ ಫ್ಯಾಸ್ನರ್ ಯೂಸ್ಡ್ ಇನ್ ಬಸ್ ಬಾಡಿ ಅಥವಾ ರೈಲ್ ಕೋಚಸ್ ಅಥವಾ ಬಸ್ ಬಾಡಿಲಿ ಯಾವ ಒಂದು ಏನು ಜಾಯಿಂಟ್ ಅಥವಾ ಫ್ಯಾಸ್ನರ್ನ ಯೂಸ್ ಮಾಡ್ತೀವಿ. ಸೊ ಬಸ್ ಬಾಡಿ, ರೈಲ್ ಕೋಚ್ ಯಾವುದೇ ಆಗಿರಲಿ ಅಥವಾ ಈ ಬ್ರಿಡ್ಜಸ್ ಆಗಿರಲಿ, ವಿ ಯೂಸ್ ಪರ್ಮನೆಂಟ್ ಮೆಕ್ಯಾನಿಕಲ್ ಫ್ಯಾಸ್ನರ್ ದಟ್ ಆಸ್ ರಿವೆಟ್. ಡೋಂಟ್ ರೈಟ್ ನಟ್ ಆ್ಯಂಡ್ ಬೋಲ್ಟ್ ಹಿಯರ್ ಬಿಕಾಸ್ ರಿವೆಟ್ಟು ಬೆಸ್ಟ್ ಸೂಟಬಲ್ ಇನ್ ದಿಸ್ ಕೇಸ್. ಯಾಕೆ ಅಂದರೆ ಇಟ್ ಪ್ರೊವೈಡ್ ಸ್ಟ್ರಾಂಗ್ ಆ್ಯಂಡ್ ಪರ್ಮನೆಂಟ್ ಜಾಯಿಂಟು. ಶೀಟ್ ಮೆಟಲ್ ಸ್ಟ್ರಕ್ಚರ್ಗೆ ಹೇಳಿ ಮಾಡಿಸಿದಂಥ ಪ್ರಾಪರ್ಟಿ ನಿಮಗೆ ಅದರಲ್ಲಿರುತ್ತೆ. ಹೈ ಫೆಟಿಂಗ್ ಆ್ಯಂಡ್ ವೈಬ್ರೇಷನ್ ರೆಸಿಸ್ಟೆನ್ಸ್ ಇರುತ್ತೆ. ಸೂಟಬಲ್ ವೆನ್ ವೆಲ್ಡಿಂಗ್ ಈಸ್ ಡಿಫಿಕಲ್ಟ್. ಯಾವಾಗ ವೆಲ್ಡಿಂಗ್ ಕಷ್ಟ ಅನಿಸುತ್ತೆ ಆವಾಗ ನೀವು ಇದನ್ನು ಸೂಟಬಲ್ ಯೂಸ್ ಮಾಡ್ಕೋಬೋದು. ಈಸಿಯಾಗಿ ಇನ್ಸ್ಪೆಕ್ಷನ್ ಮತ್ತು ಮೇಂಟೆನೆನ್ಸ್ನ ಮಾಡ್ಬೋದು ರಿವೆಟ್ ಹೆಡ್ಸ್ನ. ಹಾಗಾಗಿ ಇಟ್ ಈಸ್ ಅ ಬೆಸ್ಟ್ ಸೂಟಬಲ್ ಫಾರ್ ಬಸ್ ಬಾಡಿ ಅಥವಾ ಏರ್ಕ್ರಾಫ್ಟ್ ಬಾಡಿ ಕೋಚಸ್ ಅಂತಲೇ ಹೇಳ್ಬೋದು. ಸೊ ಈ ಥರ ನೀವು ಕ್ವಶನ್ಸ್ಗಳನ್ನ, ಸಿಮಿಲರ್ ಕ್ವಶನ್ಸ್ಗಳನ್ನ ಈಗ ನೋಡಿ, ಯಾವುದೋ ಒಂದು 2 ಥಿನ್ ಪ್ಲೇಟ್ ಅಥವಾ ಥಿಕ್ ಪ್ಲೇಟ್ಸ್ನ ವೆಲ್ಡ್ ಮಾಡಬೇಕಾಗುತ್ತೆ. ಯಾವ ಒಂದು ಅಂತ ಕೇಳಿದ್ದೀರಿ. ಇಫ್ ಇಟ್ ಈಸ್ ಆರ್ಕ್ ವೆಲ್ಡಿಂಗ್, ಅದರಲ್ಲಿ ಯಾವುದು ಟಿಗ್ಗ ಅಂತ ಕೇಳ್ಬೋದು. ಮಿಗ್ ವೆಲ್ಡಿಂಗ್, ಟಿಗ್ ವೆಲ್ಡಿಂಗ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಟಿಗ್ ವೆಲ್ಡಿಂಗ್ ಅಂದರೆ ಟಂಗ್ಸ್ಟನ್ ಇನರ್ಟ್ ಗ್ಯಾಸು, ಅಲ್ಲಿ ಥಿನ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಮಿಗ್ ವೆಲ್ಡಿಂಗಲ್ಲಿ ಥಿಕ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಥಿಕ್ ಮೆಟೀರಿಯಲ್ಸ್ನ ವೆಲ್ಡ್ ಮಾಡೋದಕ್ಕೆ ಮಿಗ್ ವೆಲ್ಡಿಂಗ್ ಯೂಸ್ ಮಾಡ್ತೀವಿ. ಅದೆಲ್ಲ ನೋಡಿಕೊಂಡು ಸೂಟಬಲ್ ವೆಲ್ಡಿಂಗ್ ಪ್ರೋಸೆಸ್ನ ತಗೊಂಡು ಮಾಡಬೇಕಾಗುತ್ತೆ. ಸೊ this is about the 10 marks question. If you have any doubts, you can just leave a comment, and this is only for your preparation. There is nothing more than that. ನೀವು ಚೆನ್ನಾಗಿ ಪ್ರಿಪೇರ್ ಆಗಲಿ ಅಂತ ಈ ಪ್ರಾಕ್ಟೀಸ್ ಕ್ವಶನ್ಸ್ನ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಹೋಪ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್. ಆ್ಯಂಡ್ ಹೋಲ್ ಏನು ಫಸ್ಟಿಂದ MCQ ಇಂದ ಹಿಡಿದು ಇಲ್ಲಿ ತನಕ ನಾನು ಏನು ವೀಡಿಯೋಸ್ ಮಾಡಿದ್ದೀನಿ, ಇಟ್ಸ್ ಆಲ್ ಅಬೌಟ್ ಯುವರ್ ಪ್ರಿಪ್ರೇಷನ್ಗೆ ಒಂದು ಏನು ದಾರಿ ಸಿಗಲಿ ಅಂತ ನಾನು ಮಾಡಿರುವಂಥದ್ದು. ಎಲ್ಲರೂ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳ್ತಿದ್ದೀನಲ್ಲ, ಈ ಒಂದು ಪ್ರಾಕ್ಟೀಸ್ ಕ್ವಶನ್ಸಿಂದ ನೀವು ಯಾವುದೇ ಥರ ಕ್ವಶನ್ಸ್ ಬರ್ಬೋದು ಅಂತ ಗೆಸ್ ಮಾಡಿ ಓದ್ಕೊಳ್ಳಿ ಅಂತ ಐ ಹ್ಯಾವ್ ಪ್ರಿಪೇರ್ಡ್ ದಿಸ್. ಸೊ ಹೋಪ್ಫುಲಿ ಎಲ್ಲ SE ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಆ್ಯಂಡ್ ಕೀಪ್ ವಾಚಿಂಗ್, ಸಪೋರ್ಟ್ ಮೀ, ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಅಟ್ ಮೋರ್ ಎಕ್ಸ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗಾಗಿ ಹೈ ಟೆಂಪ್ರೇಚರ್ ಸ್ಟ್ರೆಂತ್ 1000 ಡಿಗ್ರಿ ಸೆಂಟಿಗ್ರೇಡ್ ಇದ್ರೂ ಕೂಡ ನಿಮಗೆ ಟೆಂಪ್ರೇಚರ್ ಅಥವಾ ಹಾರ್ಡ್ನೆಸ್ಸು ರಿಟೈನ್ ಆಗುತ್ತೆ. ಅದಕ್ಕೆ ಟರ್ಬೈನ್ ಬ್ಲೇಡ್ಸು, ಜೆಟ್ ಇಂಜಿನ್ಸ್ ಮತ್ತು ಫರ್ನೆಸ್ ಪಾರ್ಟ್ಸಲ್ಲಿ ನಾವು ಈ ಒಂದು ಮೆಟೀರಿಯಲ್ನ ನೋಡ್ತೀವಿ, ಇನ್ಕೊನಲ್ ಮೆಟೀರಿಯಲ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಔಟ್ಸ್ಟ್ಯಾಂಡಿಂಗ್ ಆಕ್ಸಿಡೇಷನ್ ಆ್ಯಂಡ್ ಕರೋಷನ್ ರೆಸಿಸ್ಟೆನ್ಸ್. ಸೊ ಇದರಲ್ಲಿರುವಂಥ ಗುಣಲಕ್ಷಣ ಆಕ್ಸಿಡೇಷನ್ ಮತ್ತು ಕರೋಷನ್ ರೆಸಿಸ್ಟೆನ್ಸು ಚೆನ್ನಾಗಿರೋದ್ರಿಂದ. ಯಾಕೆ ಈ ಥರ ಬರುತ್ತೆ ಅಂದರೆ, ಕ್ರೋಮಿಯಂ ಕಂಟೆಂಟ್ ಆ್ಯಡ್ ಮಾಡಿರೋದ್ರಿಂದ ಬರುತ್ತೆ. ಹಾಗಾಗಿ ಆಕ್ಸೈಡ್ ಲೇಯರ್ ಏನೇ ಬಂದ್ರೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಸಾಲ್ಟ್ ವಾಟರು, ಹಾಟ್ ಗ್ಯಾಸಸ್ಸು ಏನೇ ಬಂದರೂ ಕೂಡ ಈ ಇನ್ಕೊನಲ್ ಮೆಟೀರಿಯಲ್ಲು ಅದನ್ನು ರೆಸಿಸ್ಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಇಸ್ ಎಕ್ಸಲೆನ್ಸ್ ಕ್ರೀಪ್ ಆ್ಯಂಡ್ ಫೆಟಿಕ್ ರೆಸಿಸ್ಟೆನ್ಸ್. ಕ್ರೀಪ್ ಮತ್ತು ಫೆಟಿಕ್ ರೆಸಿಸ್ಟೆನ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಹೈ ಟೆಂಪ್ರೇಚರ್ ಇದ್ದಾಗ ಮೆಟೀರಿಯಲ್ ಡಿಫಾರ್ಮ್ ಆಗಿ ಹೋಗುವಂಥ ಗುಣಲಕ್ಷಣ. ಹಾಗಾಗಿ ಸೊ ಯು ಕ್ಯಾನ್ ಟೇಕ್ ಕ್ರೀಪ್ ಮತ್ತು ಫೆಟಿಕ್ ರೆಸಿಸ್ಟೆನ್ಸ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಗುಣಲಕ್ಷಣ ಆಗಿದೆ. ಯಾಕಂದರೆ ಲಾಂಗ್ ಟರ್ಮ್ ಹೀಟ್ಗೆ ಅಥವಾ ಸ್ಟ್ರೆಸ್ಗೆ ಒಳಗೊಂಡಾಗ ಮೆಟೀರಿಯಲ್ಸ್ಗಳು ನಿಮಗೆ ಏನಾಗುತ್ತೆ, ಕ್ರೀಪ್ ಮತ್ತು ಫೆಟಿಕ್ ಜಾಸ್ತಿ ಆಗುತ್ತೆ. ಬಟ್ ಇನ್ಕೊನಲ್ ಮೆಟೀರಿಯಲಲ್ಲಿ ಅದೆರಡು ಕೂಡ ಸಾಧ್ಯ. ಅಂದರೆ ಮೆಟೀರಿಯಲು ರಿಟೈನ್ ಆಗುತ್ತೆ. ಗುಡ್ ಥರ್ಮಲ್ ಶಾಕ್ ರೆಸಿಸ್ಟೆನ್ಸ್, ಹೀಟ್ ಶಾಕ್ ಏನು ರೆಸಿಸ್ಟೆನ್ಸ್ನ ಮಾಡೋದ್ರಲ್ಲಿ ಇದು ಏನು ಈ ಮೆಟೀರಿಯಲ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ನಾವು ಟರ್ಬೈನ್ ಬ್ಲೇಡ್ಸು, ಜೆಟ್ ಇಂಜಿನ್ಸು, ಹೈ ಟೆಂಪ್ರೇಚರ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನಾನ್ ಫೆರಸ್ ಮೆಟಲ್ ಇಸ್ ಮಾನಲ್ ಮೆಟಲ್. ಇದು ಕೂಡ ನಿಕ್ಕಲ್ ಕಾಪರ್ ಅಲಾಯ್. ಸೊ ನೀವು ಮೇಲ್ಗಡೆ ನೋಡಿದ್ದು ಇನ್ಕೊನಲ್ಲು, ಅದು ನಿಕ್ಕಲ್ ಕ್ರೋಮಿಯಂ ಅಲಾಯ್. ನಿಕ್ಕಲ್ ಕಾಪರ್ ಅಲಾಯ್ ಮಾನಲ್ ಮೆಟಲಲ್ಲಿ ಏನೇನಿರುತ್ತೆ ಅಂದರೆ, ನಿಕ್ಕಲ್ಲು 65%, ಕಾಪರ್ ನಿಯರ್ಲಿ 30%, ಐರನ್ನು, ಮ್ಯಾಂಗನೀಸ್ ಮತ್ತು ಸಿಲಿಕಾನ್ ಸ್ವಲ್ಪ ಇರುತ್ತೆ. ಇದರಲ್ಲೂ ಕೂಡ ಪ್ರಾಪರ್ಟೀಸು ಎಕ್ಸಲೆಂಟ್ ಕರೋಷನ್ ರೆಸಿಸ್ಟೆನ್ಸ್ ಇರುತ್ತೆ. ಅದು ಕರೋಷನ್ನ ರೆಸಿಸ್ಟ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟು. ಅದೇ ಥರ ಹೈ ಟೆಂಪ್ರೇಚರ್ ಸ್ಟ್ರೆಂತ್ ಇರುತ್ತೆ. 600 ಡಿಗ್ರಿ ತನಕ ಇದ್ರೂ ಕೂಡ ಸ್ಟ್ರೆಂತು ಹಂಗೆ ಇರುತ್ತೆ. ಟಫ್ನೆಸ್ ಮತ್ತು ಡಕ್ಟಿಲಿಟಿ ಚೆನ್ನಾಗಿದೆ. ಸ್ಟ್ರೆಸ್ ಕರೋಷನ್ ಕ್ರ್ಯಾಕಿಂಗ್ನ ರೆಸಿಸ್ಟ್ ಮಾಡುತ್ತೆ ಮತ್ತು ವೇರ್ ಆ್ಯಂಡ್ ಫೆಟಿಗ್ ರೆಸಿಸ್ಟೆನ್ಸ್ನ ಮಾಡುತ್ತೆ. ಸೊ ದೀಸ್ ಆರ್ ದ ಪ್ರಾಕ್ಟೀಸ್ ಕ್ವಶನ್ ಯು ಕ್ಯಾನ್ ಗೆಟ್. ಲೈಕ್ ಇದೇ ಥರ ನಿಮಗೆ ಬೇರೆ ಬೇರೆ ಕ್ವಶನ್ಸು ಬರ್ಬೋದು. ಫಾರ್ ಎಕ್ಸಾಂಪಲ್ CO2 ಅಲ್ಲಿರೋದ್ರಿಂದ ಯಾವ ಒಂದು ಏನು ಮೆಟೀರಿಯಲ್ಸು ಏನು ಲೇತ್ ಅಥವಾ ಮಿಲ್ಲಿಂಗ್ ಮೆಷಿನ್ದು ಬೆಡ್ ಆಗಿರ್ಬೋದು, ಆ ಥರದ್ರಲ್ಲಿ ಯೂಸ್ ಮಾಡ್ತಾರೆ. ಯಾವ ಒಂದು ಕಾಂಪೊನೆಂಟನ್ನು ನಾವು
ಗೇರ್ ಹೌಸಿಂಗಲ್ಲಿ ಯೂಸ್ ಮಾಡ್ತೀವಿ, ಆ ಥರದ ಕ್ವಶನ್ ಬರ್ಬೋದು. ವಿಚ್ ಟು ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಫಾರ್ ಯೂಸ್ಡ್ ಇನ್ ಸ್ಪ್ರಿಂಗ್ಸ್, ಆ ಥರ ಕ್ವಶನ್ ಬರ್ಬೋದು. ಸೊ ಈ ಥರ ಕ್ವಶನ್ಸ್ಗಳಿಗೆ ನೀವು ಪ್ರಿಪೇರ್ ಆದರೆ ಯಾವುದೇ ಕ್ವಶನ್ ಬಂದ್ರೂ ಕೂಡ ಯು ಕ್ಯಾನ್ ರೈಟ್ ಪ್ರಾಪರ್ ಆನ್ಸರ್ ಅಂತ ಹೇಳ್ತಾ ಐ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಸಿ ಒ ನಾವು. ಥರ್ಡ್ ಸಿ ಒದಲ್ಲಿ ಏನಿದೆ ಅಂತ ಹೇಳಿದ್ರೆ ವೀಕ್ ನಂಬರ್ 8, 9, 10, 11 ಕವರ್ ಆಗಿದೆ. ವೀಕ್ 8, 9, 10, 11 ಕೂಡ ನಿಮಗೆ 2 ಕ್ವಶನ್ ಬರುತ್ತೆ 10 ಮಾರ್ಕ್ಸಲ್ಲಿ. ಒಂದು ಕ್ವಶನ್ ಡೈರೆಕ್ಟ್ ಇರುತ್ತೆ, ಹಾಗಾಗಿ ಯು ಕ್ಯಾನ್ ಟೇಕ್ ಅಪ್ ದಟ್ ಕ್ವಶನ್ ಇನ್ ದ ಇನಿಷಿಯಲ್ ಸ್ಟೇಜಸ್. ನಿಮಗೆ ಏನು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಅಪ್ ದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವಶನ್ ಲೈಕ್ ದಿಸ್. ಡಿಸ್ಕಸ್ ಕ್ರ್ಯಾಂಕ್ ಆ್ಯಂಡ್ ಸ್ಲಾಟೆಡ್ ಲಿವರ್, ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ವಿತ್ ನೀಟ್ ಸ್ಕೆಚ್ ಅಂತ ಇದೆ, ಡೈರೆಕ್ಟ್ ಕ್ವಶನ್ನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ದು. ಸೊ ಇದೇ ಥರ ನಿಮಗೆ ಎಷ್ಟು ಮೆಕ್ಯಾನಿಸಮ್ ಕಲ್ತಿರ್ತೀರಿ, 4 ಬಾರ್ ಕಲ್ತಿದ್ದೀರಿ, ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್, ಡಬಲ್ ಸ್ಲೈಡರ್ ಕ್ರ್ಯಾಂಕ್, ಅದರಲ್ಲಿ ಯಾವ್ಯಾವುದು ಕಲ್ತಿದ್ದೀರಾ ಅಂದರೆ ಸ್ಕಾಚ್ ವರ್ಕ್ ಮೆಕ್ಯಾನಿಸಮ್ ಆಗಿರ್ಬೋದು, ಪ್ಯಾಂಟೋಗ್ರಾಫ್ ಆಗಿರ್ಬೋದು, ಕ್ರ್ಯಾಂಕ್ ಆ್ಯಂಡ್ ಸ್ಲಾಟೆಡ್ ಲಿವರ್ ಆಗಿರ್ಬೋದು, ಬೀಮ್ ಇಂಜಿನ್ ಆಗಿರ್ಬೋದು. ಸೊ ಆ ಥರ ಮೆಕ್ಯಾನಿಸಮ್ಸ್ಗಳನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವುದಾದ್ರೂ ಒಂದು ಬರೋವಂಥ ಚಾನ್ಸಸ್ ಇದೆ. ಬಟ್ ಇದೇ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ, ನೀವು ಎಲ್ಲ ಈ ಥರದ ಕ್ವಶನ್ಸ್ನ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಇಟ್ ಕನ್ಸಿಸ್ಟ್ ಆಫ್ 4 ಲಿಂಕ್ಸ್ ಫಾರ್ಮಿಂಗ್ 1 ಸ್ಲೈಡಿಂಗ್ ಪೇರ್ ಆ್ಯಂಡ್ 3 ಟರ್ನಿಂಗ್ ಪೇರ್. ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. 1 ಸ್ಲೈಡಿಂಗ್ ಪೇರ್ ಮತ್ತು 3 ಟರ್ನಿಂಗ್ ಪೇರ್ಸ್ ಇರುವಂಥದ್ದು ನಮಗೆ ಯಾವುದಿದೆ, ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್. ಹಾಗಾಗಿ ಇಟ್ ಇಸ್ ಎ ಇನ್ವರ್ಷನ್ ಆಫ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್. ಯು ವಿಲ್ ಗೆಟ್ 1 ಮಾರ್ಕ್ಸ್ ಫಾರ್ ದಿಸ್. ಆ್ಯಂಡ್ ಲಿಂಕ್ಸ್ ಮತ್ತು ಅದ್ರ ಫಂಕ್ಷನ್ಗೆ ಒಂದು 3 ಮಾರ್ಕ್ಸ್ನ ಅಲಾಟ್ ಮಾಡಿರ್ತಾರೆ, ಯಾವ್ಯಾವ ಲಿಂಕು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಆ್ಯಂಡ್ ಫಾರ್ ದಿಸ್ ಡಯಾಗ್ರಾಮ್ ಇಟ್ ವಿಲ್ ಅರೌಂಡ್ 3 to 4 ಮಾರ್ಕ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನು ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಸೊ ಲಾರ್ಜ್ ಆಂಗಲ್ ಆಫ್ ಕಾಂಟ್ಯಾಕ್ಟು, ಸ್ಮಾಲ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಇರುತ್ತೆ, ಒಳಗಡೆ ಒಂದು ಸ್ಲೈಡರ್ ಇರುತ್ತೆ. ಸೊ ಸಿಂಗಲ್ ಸ್ಲೈಡರ್ ಇದು, ಇಲ್ಲಿರೋದು ಜಸ್ಟ್ ಕನೆಕ್ಟಿಂಗ್ ರಾಡ್ ಅಷ್ಟೇ, ಯು ಕ್ಯಾನಾಟ್ ಟೇಕ್ ದಿಸ್ ಆ್ಯಸ್ ಎ ಸ್ಲೈಡರ್. ಹಾಗಾಗಿ ಸೊ ಒಂದು ಸ್ಲೈಡರ್ನ ಬರಿಬೇಕಾಗುತ್ತೆ, ಒಂದು ಪಿವೋಟ್ ಪಾಯಿಂಟ್ ಕೊಡಿ, ಒಂದು ಮೂವಬಲ್ ಪಾಯಿಂಟ್ ಕೊಡಿ. ಪಿವೋಟ್ ಪಾಯಿಂಟ್ಗೆ ಎ ಅಂತ ಇಟ್ಟಿದ್ದಾರೆ, ಇಲ್ಲಿ ನಿಮಗೆ ಕನೆಕ್ಟಿಂಗ್ ರಾಡ್ ಫಿಕ್ಸ್ ಆಗೋ ಪಾಯಿಂಟ್ಗೆ ಪಿ ಅಂತ ಇಟ್ಟಿದ್ದಾರೆ. ಆ್ಯಂಡ್ ದಿಸ್ ಕಂಪ್ಲೀಟ್ ಸ್ಲೈಡರ್ ವಿಲ್ ಮೂವ್ ಫ್ರಮ್ ದಿಸ್ ಟು ದಿಸ್ ಪೊಸಿಷನ್, P1 to P1 ಪೊಸಿಷನ್ ವೆನ್ ದ ಕ್ರ್ಯಾಂಕ್ ರೊಟೇಟ್ಸ್. ಅವಾಗ ಏನಾಗುತ್ತೆ, ರ್ಯಾಮ್ಗೆ ನಿಮಗೆ ಕನೆಕ್ಟಿಂಗ್ ರಾಡ್ ಅಟ್ಯಾಚ್ ಮಾಡಿರೋದ್ರಿಂದ ಕಟಿಂಗ್ ಸ್ಟ್ರೋಕು ಕಟಿಂಗ್ ಆಗಬೇಕಾದ್ರೆ ಈ ಕಡೆಗೆ ಮೂವ್ ಆಗುತ್ತೆ, ಆ್ಯಂಡ್ ರಿಟರ್ನ್ ಆಗಬೇಕಾದ್ರೆ ಕಟಿಂಗ್ ಆಗಬೇಕಾದ್ರೆ ಈ ಥರ ಮೂವ್ ಆಗುತ್ತೆ, ಯಾಕೆಂದರೆ ವರ್ಕ್ ಪೀಸ್ ಇಲ್ಲೆಲ್ಲೋ ಇರುತ್ತೆ ಅಂತ ಅಂದ್ಕೊಳ್ಳೋಣ. ರಿಟರ್ನ್ ಆಗಬೇಕಾದ್ರೆ ವಾಪಸ್ ಈ ಕಡೆಗೆ ಬರುತ್ತೆ. ಬಟ್ ಒನ್ ಥಿಂಗ್ ಯು ಶುಡ್ ರೈಟ್ ಇಸ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ಅಂತ ಅಂದರೆ, ರಿಟರ್ನ್ ಆಗಬೇಕಾದ್ರೆ ಐಡಲ್ ಸ್ಟ್ರೋಕ್ ಆಗಿರೋದ್ರಿಂದ ಬೇಗ ವಾಪಸ್ ಬರಬೇಕಾಗುತ್ತೆ. ಅದಕ್ಕೆ ನೀವು ನೋಡ್ಬೋದು ಇಲ್ಲಿ ಕಟಿಂಗ್ ಸ್ಟ್ರೋಕ್ ಆಗಬೇಕಾದ್ರೆ B1 to B2 ಪೊಸಿಷನ್ನು ಲಾರ್ಜ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಇದೆ, ಹಾಗಾಗಿ ಇಟ್ ವಿಲ್ ಗೋ ಸ್ಲೋಲಿ ಲೈಕ್ ದಿಸ್. ಆ್ಯಂಡ್ ವೈಲ್ ಕಮಿಂಗ್ ಬ್ಯಾಕ್ ಟು B2 to B1 ಇಟ್ ಈಸ್ ಎ ಸ್ಮಾಲ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಹಿಯರ್. ಐ ರೈಟ್ ಡೌನ್, ಯು ಕ್ಯಾನ್ ನೋಟ್ ಇಟ್ ಹಿಯರ್. ಇಲ್ಲಿಂದ ಇಲ್ಲಿಗೆ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಕಡಿಮೆ ಇರೋದ್ರಿಂದ ಬೇಗ ಮೂವ್ ಆಗುತ್ತೆ, ದಿಸ್ ಕಮ್ಸ್ ಬ್ಯಾಕ್ ವೆರಿ ಕ್ವಿಕ್ಲಿ. ಅದಕ್ಕೆ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಸೊ ಅದನ್ನು ನೀವು ನೀಟಾಗಿ ಬರೆದ್ರೆ ಸಾಕು. ಲಿಂಕ್ 1 ಯಾವುದು, ಸ್ಲೈಡರು. ಸೊ ಸ್ಲೈಡರ್ ಇಸ್ ಎ ಲಿಂಕ್ 1, ದಿಸ್ ಇಸ್ ಅ ಸ್ಲೈಡರ್. Link 1 is a slider, this one is, and crank is linked to this complete ಏನು ಕ್ರ್ಯಾಂಕ್ ಅಂತ ಏನು ಕರಿತೀವಿ, ದಿಸ್ ಒನ್ ಇಸ್ ಕ್ರ್ಯಾಂಕ್, ದಿಸ್ ವಿಲ್ ರೊಟೇಟ್ ಆ್ಯಕ್ಚುಲಿ. ಹಾಗಾಗಿ ಕ್ರ್ಯಾಂಕ್ ಅನ್ನೋದು ಲಿಂಕ್ 2. ಲಿಂಕ್ 3 ಇಸ್ ಫ್ರೇಮ್. ಸೊ ದಿಸ್ ಇಸ್ ಎ ಫ್ರೇಮ್ ವೇರ್ ದ ಪಿವಟ್ ಪಾಯಿಂಟ್ ಇಸ್ ಫಿಕ್ಸ್ಡ್. ಆ್ಯಂಡ್ ಲಿಂಕ್ 4 ಇಸ್ ಎ ಸ್ಲಾಟೆಡ್ ಲಿವರ್. ಸೊ ಇಲ್ಲಿ ನೋಡ್ಬೋದು ನೀವು ಸ್ಲಾಟೆಡ್ ಲಿವರ್ ಅಂತ ಹೇಳಿದ್ರೆ ನೋಡಿ, ಲಿಂಕ್ 1, ಲಿಂಕ್ 2 ಆ್ಯಂಡ್ ಲಿಂಕ್ 3 ಆ್ಯಂಡ್ ಸ್ಲಾಟೆಡ್ ಬಾರ್ ಇಸ್ ದಿಸ್ ಒನ್. ಇದ್ರೊಳಗಡೆ ಒಂದು ನೀಟಾಗಿ ಸ್ಲೈಡರ್ ಮೂವ್ ಆಗುತ್ತೆ. ಸೊ ಇದೆಲ್ಲ ನಮಗೆ ಅಪ್ಲಿಕೇಶನ್ಗೆ ಬೇಕಾಗಿರೋ ಥರ ಅಟ್ಯಾಚ್ಮೆಂಟು, ಹಂಗಾಗಿ ಇಲ್ಲಿ ಯಾವುದೇ ಥರ ಲಿಂಕ್ ಇರಲ್ಲ. ದಿಸ್ ಇಸ್ ಓನ್ಲಿ ದ ಔಟ್ಪುಟ್ ಆಫ್ ದ ಮೆಕ್ಯಾನಿಸಮ್. ಓನ್ಲಿ ಆಲ್ ದ ವರ್ಕ್ ವಿಲ್ ಕ್ಯಾರಿಯಿಂಗ್ ಇನ್ ದಿಸ್ ಏರಿಯಾ ಓನ್ಲಿ. ಸೊ ಆ್ಯಸ್ ಐ ಆಲ್ರೆಡಿ ಟೋಲ್ಡ್, BCನ ಫಿಕ್ಸ್ಡ್ ಪಾಯಿಂಟ್ ಸಿಗೆ ಫಿಕ್ಸ್ ಮಾಡಿರ್ತಾರೆ. AP ಅನ್ನೋದು ಕಂಪ್ಲೀಟ್ ಏನು ಸ್ಲಾಟೆಡ್ ಬಾರ್ ಅಂತ ಕರಿತೀವಿ. ಸ್ಲಾಟೆಡ್ ಬಾರು ಆಸಿಲೇಟ್ ಆದಂಗೆ ಫಾರ್ವರ್ಡ್ ಸ್ಟ್ರೋಕ್ ಮತ್ತು ಕಂಟಿನ್ಯೂ ರಿಟರ್ನ್ ಸ್ಟ್ರೋಕು ಜನರೇಟ್ ಆಗುತ್ತೆ. ಯು ಕ್ಯಾನ್ ರೈಟ್ ಆಲ್ ದಿಸ್ ಆ್ಯಂಡ್ ಇನ್ ಯುವರ್ ಸಿಂಪಲ್ ಲ್ಯಾಂಗ್ವೇಜ್ ಆಲ್ಸೋ. ಬಟ್ 10 ಮಾರ್ಕ್ಸ್ ಇದೆ, ಮರಿಬೇಡಿ. ಯು ಶುಡ್ ರೈಟ್ ಅ ಪ್ರಾಪರ್ ಆನ್ಸರ್. ಯೂಸ್ ಇಟ್ ಇನ್ ಶೇಪಿಂಗ್ ಆ್ಯಂಡ್ ಸ್ಲಾಟಿಂಗ್ ಮೆಷಿನ್ಸಲ್ಲಿ ಅಂತ ಕರಿಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್, ಇದರಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಅಪ್ಲಿಕೇಶನ್ ಲೆವೆಲ್, ಒಂದು ಅನಾಲಿಸಿಸ್ ಲೆವೆಲ್ ಕ್ವಶನ್ ಇರೋದ್ರಿಂದ ಒಂದು ಪ್ರಾಬ್ಲಮ್ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರಾಬ್ಲಮ್ಮು ಕೂಡ ಒಂದು ಸ್ವಲ್ಪ ಅನಾಲಿಸಿಸ್ ಲೆವೆಲಲ್ಲಿ ಮಾಡಿ ಜಸ್ಟಿಫೈ ಮಾಡಿ ಅಂತ ಕೇಳೋವಂಥ ಚಾನ್ಸಸ್ ಇರೋದ್ರಿಂದ ಯು ಶುಡ್ ರೈಟ್ ಅ ಪ್ರಾಪರ್ ಆನ್ಸರ್. ನೋಡಿ, ಈ ಕ್ವಶನ್ನಲ್ಲಿ ಇಟ್ಸ್ ಎ ಕಾಂಪೌಂಡ್ ಬೆಲ್ಟ್ ಡ್ರೈವ್, ನಾಟ್ ಎ ಸಿಂಪಲ್ ಬೆಲ್ಟ್ ಡ್ರೈವ್. ಬರೀ ಒಂದು ಡ್ರೈವರು ಒಂದು ಡ್ರಿವನ್ ಇರುವಂಥ ಪ್ರಾಬ್ಲಮ್ ಅಲ್ಲ ಇದು. ಹಾಗಾಗಿ ಕೇರ್ಫುಲ್ಲಾಗಿ ನೋಡಿ ಈ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡೋದು ಅಂತ. ಐಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ದಿಸ್ ಇಸ್ ಅ ಮಾಡೆಲ್ ಪೇಪರ್ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ. ಆ್ಯನ್ ಎಂಜಿನ್ ರನ್ನಿಂಗ್ ಅಟ್ 150 RPM. ಯು ಕ್ಯಾನ್ ಸಿ ದಿಸ್ ಇಸ್ ಎ ಎಂಜಿನ್ ಶಾಫ್ಟ್ ಅಂತ ಕರಿತೀವಿ ಒನ್ನನ್ನು. ಇದು ಪುಲ್ಲಿ, ಆ್ಯಂಡ್ ಪುಲ್ಲಿ ಮೇಲೆ ಬೆಲ್ಟು ಕ್ಯಾರಿ ಆಗಿದೆ. 750 mm ಅಲ್ಲಿರುವಂತಹ ಡಯಾಮೀಟರ್ ಇರುವಂತಹ ಪುಲ್ಲಿ ಮೇಲೆ 150 RPM ಅಲ್ಲಿ ರೊಟೇಟ್ ಆಗ್ತಿರುವಂತಹ ಶಾಫ್ಟ್ ಇದೆ.
The engine pulley is 750 mm diameter and the pulley on the line shaft, this is called line shaft. Line shaft ಅಂದರೆ ಇಲ್ಲಿ ಒಂದು ಪುಲ್ಲಿ ಇದೆ, ಈ ಕಡೆನೂ ಒಂದು ಪುಲ್ಲಿ ಇದೆ, ಎರಡು ಪುಲ್ಲಿಗಳಿದ್ದಾವೆ ಇಲ್ಲಿ. ಸೊ ಅದರಲ್ಲಿ ಮೊದಲನೇದು 450 mm ಲೈನ್ ಶಾಫ್ಟ್ದು ಪುಲ್ಲಿ ಡಯಾಮೀಟರ್ ಆಗಿರ್ತದೆ. ತಿರ್ಗಿ ಅದೇ ಶಾಫ್ಟ್ಗೆ 900 mm ಇರುವಂಥ ಇನ್ನೊಂದು ಪುಲ್ಲಿನ ಅಟ್ಯಾಚ್ ಮಾಡಿರ್ತಾರೆ. 3 ಇಲ್ಲಿ ನೋಡ್ಬೋದು 3. ಸೊ ಇಲ್ಲಿಂದ ಅಗೈನ್ the line shaft drives 150 mm diameter pulley. This is called dynamo shaft and here is the output. ಇಲ್ಲಿ ನಿಮ್ಗೆ ಬೇಕಾಗಿರುವಂಥ ಏನು ಔಟ್ಕಮ್ ತಗೊಳ್ಳೋವಂಥದ್ದು ವೆಲಾಸಿಟಿ ರೇಷಿಯೋ ಇಲ್ಲಿ ಬೇಕಾಗಿರೋದು ನಿಮಗೆ. ಸೊ 900 mm ಪುಲ್ಲಿಯಿಂದ 150 mm ಪುಲ್ಲಿಗೆ ಪವರ್ ಟ್ರಾನ್ಸ್ಮಿಷನ್ ಆಗ್ತಾ ಇದೆ. ಹಿಂಗಿದ್ದಾಗ ಫೈಂಡ್ ದ ಸ್ಪೀಡ್ ಆಫ್ ಡೈನಮೋ ಶಾಫ್ಟ್. ಸೊ 4 ಏನು ಪಾಯಿಂಟ್ ಇದೆಯಲ್ಲ ಇದ್ರದ್ದು ಸ್ಪೀಡ್ ಕಂಡುಹಿಡಿಯಿರಿ. ವೆನ್ ದೆರ್ ಇಸ್ ನೋ ಸ್ಲಿಪ್ ಆ್ಯಂಡ್ ದೆರ್ ಇಸ್ ಎ ಚಾನ್ಸ್ ಆಫ್ 2% ಅಟ್ ಈಚ್ ಡ್ರೈವ್. ಎಲ್ಲ ಡ್ರೈವಲ್ಲೂ 2% ಸ್ಲಿಪ್ ಆಗೋ ಚಾನ್ಸಸ್ ಇದೆ. ಆವಾಗ ಸ್ಪೀಡ್ ಎಷ್ಟು ಬರುತ್ತೆ ಡೈನಮೋ ಶಾಫ್ಟ್ದು N4 ಅಂತ ಕರಿತೀವಿ. ಆ್ಯಂಡ್ ಇಫ್ ದೆರ್ ಇಸ್ ನೋ ಸ್ಲಿಪ್ N4 ಏನಿದೆ ಅಂತ ಕರಿಬೇಕು. ದೆರ್ ಆರ್ 2 cases ಹಿಯರ್ ಆ್ಯಂಡ್ ಈಚ್ ಕೇಸ್ 5 ಮಾರ್ಕ್ಸ್ ಇಟ್ಟಿರ್ತಾರೆ. ಆಲ್ರೆಡಿ ಹೇಳ್ದಂಗೆ 1 2 3 4 ಕರೆಕ್ಟಾಗಿ ಬರ್ಕೊಂಡ್ಬಿಟ್ರೆ ನೀವು ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಪ್ರಾಬ್ಲಮ್. N1 150, D1 750. ಸೊ ಇಲ್ಲಿ N2 ಮತ್ತು D2 ಕೊಟ್ಟಿಲ್ಲ, ನೆಸೆಸಿಟಿ ಇಲ್ಲ. ವಿ ವಾಂಟ್ ಓನ್ಲಿ N1 ಆ್ಯಂಡ್ N4. ಹಾಗಾಗಿ ಇದ್ರದ್ದು ಸ್ಪೀಡ್ಗಳ ನೆಸೆಸಿಟಿ ಇಲ್ಲ, ವಿ ನೀಡ್ ಡಯಾಮೀಟರ್ಸ್. ಹಾಗಾಗಿ D2 ಕೊಟ್ಟಿದ್ದಾರೆ, D3 ಕೊಟ್ಟಿದ್ದಾರೆ, D4 ಕೊಟ್ಟಿದ್ದಾರೆ. ಯು ನೀಡ್ ಟು ಕ್ಯಾಲ್ಕುಲೇಟ್ N4. ಸೊ ಯಾವ ಥರ ಸಾಲ್ವ್ ಮಾಡೋದು? ಫಸ್ಟು ದೆರ್ ಇಸ್ ನೋ ಸ್ಲಿಪ್. ಏನು ಫಾರ್ಮುಲಾ ಇದೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಫಾರ್ಮುಲಾ ಈಸ್ ವೆಲಾಸಿಟಿ ರೇಷಿಯೋ ಈಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ದ ಡ್ರಿವನ್ ಅಂದರೆ ಯಾವುದು ಇಲ್ಲಿ 4th ಪುಲ್ಲಿ ಆ್ಯಂಡ್ ಸ್ಪೀಡ್ ಆಫ್ ದ ಡ್ರೈವರ್ ಈಸ್ ಈಕ್ವಲ್ ಟು ಡಯಾಮೀಟರ್ ಆಫ್. ಸೊ D1/D4 ತೊಗೋಬೇಕಿತ್ತು. D1/D4 ಜೊತೆಗೆ ಓಕೆ ಲೆಟ್ ಮೀ ಎಕ್ಸ್ಪ್ಲೈನ್. ಸೊ N4/N1 ಈಸ್ ಈಕ್ವಲ್ ಟು D1/D4 ತೊಗೋಬೇಕಿತ್ತು. ಬಟ್ ವಿ ಹ್ಯಾವ್ ಅನದರ್ 2 ಶಾಫ್ಟ್ಸ್ ಅಥವಾ ಪುಲ್ಲೀಸ್ ಇರೋದ್ರಿಂದ ವಿ ಕ್ಯಾನ್ ಟೇಕ್ ದಟ್. ಆಡ್ ನಂಬರ್ಸ್ ವಿಲ್ ಗೋ ಟು ದ ನ್ಯೂಮರೇಟರ್ಸ್ ಆ್ಯಂಡ್ ಈವನ್ ನಂಬರ್ಸ್ ವಿಲ್ ಗೋ ಟು ದ ಡಿನಾಮಿನೇಟರ್ಸ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. N2, D2, D4, N1, D1, D3 ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈವನ್ ನಂಬರ್ಸ್ ಆ್ಯಂಡ್ ಆಡ್ ನಂಬರ್ಸ್ ವಿಲ್ ಕಮ್ಸ್ ಇಂಟು ಒನ್ ಪೊಸಿಷನ್, ಒಂದು ಕಡೆಗೆ ಬರುತ್ತೆ. ಸೊ ಎಲ್ಲ ಕೊಟ್ಟಿದ್ದಾರೆ ಡೈಮೆನ್ಷನ್ನು. ಓನ್ಲಿ ದ ಥಿಂಗ್ ಇಸ್ N4 ಬೇಕು ನಮಗೆ. ಸಬ್ಸ್ಟಿಟ್ಯೂಷನ್ ಮಾಡಿ ನಿಮಗೆ N4 ಸಿಗುತ್ತೆ 1500 RPM ಅಂತ. ನಾವು ದ ಸೆಕೆಂಡ್ ಕೇಸ್ ಇಸ್ 2% ಅಚ್ ಈಚ್ ಡ್ರೈವ್. ಎಷ್ಟು ಡ್ರೈವ್ ಇದೆ ಇಲ್ಲಿ? ದೆರ್ ಆರ್ 2 ಡ್ರೈವ್ಸ್ ಹಿಯರ್. ಐ ಗೋ ಬ್ಯಾಕ್ ಟು ದ ಡಯಾಗ್ರಾಮ್ ಒನ್ಸ್ ಅಗೇನ್. ಸೊ ದಿಸ್ ಈಸ್ 1 ಡ್ರೈವ್ ಆ್ಯಂಡ್ ಕಂಪ್ಲೀಟ್ ದಿಸ್ ಒನ್ ಇಸ್ 1 ಡ್ರೈವ್. ಹಾಗಾಗಿ ಇಲ್ಲೊಂದು 2% ಇದೆ, ಈ ಕಂಪ್ಲೀಟ್ ಶಾಫ್ಟಲ್ಲಿ 2% ಇದೆ. ಹಾಗಾಗಿ ಎರಡು ಸಲ ಬರ್ಕೋಬೇಕು ನೀವು. 1 - S/100, 1 - S/100. ಇನ್ನು ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಸೇಮ್ D1 × D3 ಡಿವೈಡೆಡ್ ಬೈ D2/D4 ಆಗುತ್ತೆ. ಬಟ್ ದ ಥಿಂಗ್ ಇಸ್ 2 ಸಲ ನೀವು ಸ್ಲಿಪ್ ಫಾರ್ಮುಲಾ ಹಾಕಬೇಕಾಗುತ್ತೆ, ಯಾಕೆಂದರೆ 2 ಡ್ರೈವ್ ಇರೋದ್ರಿಂದ. ಸೊ ಬಿ ಕೇರ್ಫುಲ್ ವೈಲ್ ರೈಟಿಂಗ್ ದ ಫಾರ್ಮುಲಾಸ್ ಆ್ಯಂಡ್ ಆಲ್. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ 2 times, the answer will be around 1440 and which is way lesser than already got speed. There is no slip ಇದ್ದಾಗ ಯಾವಾಗಲೂ ಜಾಸ್ತಿ ಬರುತ್ತೆ RPM. ಅಲ್ಲೇ ನಮಗೆ ಔಟ್ಪುಟ್ಟಲ್ಲಿ ಚೆನ್ನಾಗಿ RPM ಬಂದಾಗ ಔಟ್ಪುಟ್ಟಲ್ಲಿ ವರ್ಕ್ ಆಗುವಂಥದ್ದು. ಆ್ಯಂಡ್ 2% ಸ್ಲಿಪ್ ಇದ್ದಾಗ ಇಟ್ ವಿಲ್ ಬಿ ಅರೌಂಡ್ ಲೆಸ್ಸರ್ ದ್ಯಾನ್ 1500 ಬರಬೇಕಾಗುತ್ತೆ. ಸೊ ಬಿ ಕೇರ್ಫುಲ್ ಆ್ಯಂಡ್ ಇದು ಸಾಲ್ವ್ ಮಾಡಿ ನೀಟಾಗಿ ರೆಡಿಯಾಗಿ. ಇನ್ನೊಂದು 4 bar ಮೆಕ್ಯಾನಿಸಮ್ ಅಂದರೆ ಫಂಕ್ಷನ್ಸ್ ಅಂತ ಕೇಳಿದ್ದಾರೆ. 4 bar ಮೆಕ್ಯಾನಿಸಮ್ ಡಯಾಗ್ರಾಮ್ಗೆ ಸ್ವಲ್ಪ ಮಾರ್ಕ್ಸ್ ಇರುತ್ತೆ. 4 bar ಮೆಕ್ಯಾನಿಸಮ್ ಅಂದರೆ ಏನು ಅನ್ನೋದಕ್ಕೊಂದು ಸ್ವಲ್ಪ ಮಾರ್ಕ್ಸ್ ಇರುತ್ತೆ. ಪ್ರತಿ ಈಚ್ ಮೆಕ್ಯಾನಿಸಮ್ ಅಂದರೆ ಈಚ್ ಇದಕ್ಕೂ ಕೂಡ 2 ಮಾರ್ಕ್ಸ್ ಅಥವಾ 1.5 ಮಾರ್ಕ್ಸ್ ಇರುತ್ತೆ. ಸೊ ಫ್ರೇಮ್ ಇದೆ, ಫಿಕ್ಸ್ಡ್ ಲಿಂಕ್ ಇದು, ಸ್ಟೇಷನರಿ ಲಿಂಕು. ಇಟ್ ಸಪೋರ್ಟ್ ಆಲ್ ದ ಲಿಂಕ್ಸ್. ಇಟ್ ಪ್ರೊವೈಡ್ ಬೇಸ್ ಫಾರ್ ಮೋಷನ್ ಟ್ರಾನ್ಸ್ಫರ್. ಸೊ ಈ ಕಡೆ ಮೂವ್ ಆಗಬೇಕು ಅಂದರೆ ಅಥವಾ ಇದು ರೊಟೇಟ್ ಆಗಬೇಕು ಅಂದರೆ ಕ್ರ್ಯಾಂಕು ಇದು ಬೇಕು. ಸೊ ಅನ್ನೋ ಥರ ಪ್ರತಿಯೊಂದು ಲಿಂಕನ್ನು ಕೂಡ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದ್ದೀನಿ. 4 bar ಮೆಕ್ಯಾನಿಸಮ್ದು ವರ್ಕಿಂಗೇ ತೋರಿಸಿದ್ದೀನಿ. ಯು ಕ್ಯಾನ್ ಗೋ ಬ್ಯಾಕ್ ಟು ದ್ಯಾಟ್ ಆ್ಯಂಡ್ 4 ಲಿಂಕುದು ಇಂಪಾರ್ಟೆನ್ಸ್ನ ಬರೀರಿ. ಯು ಕ್ಯಾನ್ ಈಸಿಲಿ ಗೆಟ್ 10 ಮಾರ್ಕ್ಸ್. ನೋಡಿ ಅನದರ್ ಇಂಪಾರ್ಟೆಂಟ್ ಗೇರ್ ಡ್ರೈವ್ಸ್ ಮೇಲೆ ಒಂದು ಕ್ವಶನ್ ಇದೆ. ಅಂದ್ ಇದು ಕೂಡ ಅಪ್ಲಿಕೇಶನ್ ಲೆವೆಲ್ ಆಗಿರೋದ್ರಿಂದ ಯು ಕ್ಯಾನ್ ಟೇಕ್ ಅಪ್ ನೀಟಾಗಿ ನೋಡ್ಕೋಬೇಕು ಇದನ್ನು. ಐಡೆಂಟಿಫೈ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಟೈಪ್ ಆಫ್ ಗೇರ್ ಯೂಸ್ಡ್ ಫಾರ್ ದ ಫಾಲೋಯಿಂಗ್ ಕಂಡೀಷನ್. ದೇ ಹ್ಯಾವ್ ಗಿವನ್ 2 ಕಂಡೀಷನ್. ವೆನ್ ದ ಆಕ್ಸಿಸ್ ಆಫ್ ದ ಶಾಫ್ಟ್ಸ್ ಆರ್ ಪ್ಯಾರಲ್. 2 ಆಕ್ಸಿಸ್ ಆಫ್ ದ ಶಾಫ್ಟ್ ಪ್ಯಾರಲ್ ಇದ್ದಾಗ ಯಾವ ಗೇರ್ ಡ್ರೈವ್ನ ಯೂಸ್ ಮಾಡ್ತೀರಿ? ಸೊ ಅದರ ಅರ್ಥ ಏನಪ್ಪ ಅಂದರೆ ದಿಸ್ ಇಸ್ ದ ಆಕ್ಸಿಸ್ ಆಫ್ ದ ಫಸ್ಟ್ ಗೇರ್ ಆ್ಯಂಡ್ ದಿಸ್ ಇಸ್ ದ ಆಕ್ಸಿಸ್ ಆಫ್ ದ ಸೆಕೆಂಡ್ ಗೇರ್. 2 ಪ್ಯಾರಲ್ ಇದ್ದಾಗ ವಿ ಪ್ರಿಫರ್ ಸ್ಪರ್ ಗೇರ್ ಆರ್ ಹೆಲಿಕಲ್ ಗೇರ್. ಎರಡರಲ್ಲಿ ಯಾವುದಾದ್ರು ಯೂಸ್ ಮಾಡ್ಬೋದು. ಹೆಲಿಕಲ್ ಗೇರು ಕೂಡ ಆಕ್ಸಿಸ್ ಪ್ಯಾರಲ್ ಆಗಿದ್ದಾಗ ಯೂಸ್ ಮಾಡ್ತೀವಿ, ಸ್ಪರ್ ಗೇರು ಕೂಡ ಆಕ್ಸಿಸ್ ಪ್ಯಾರಲ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ಬೇರೆ ಇನ್ನೇನು ಕಂಡೀಷನ್ ಕೊಟ್ಟಿಲ್ಲ. ಟೀತ್ಸ್ ಆರ್ ಪ್ಯಾರಲಲ್ ಟು ದ ಆಕ್ಸಿಸ್ ಅಂತ ಹೇಳಿದ್ರೆ ಸ್ಪರ್ ಗೇರೇ ತೊಗೋಬೇಕಿತ್ತು. ಟೀತ್ಸ್ ಆರ್ ಇನ್ಕ್ಲೈನ್ ಟು ದ ಆಕ್ಸಿಸ್ ಅಂತ ಕೇಳಿದ್ರೆ ಹೆಲಿಕಲ್ ಗೇರೇ ತೊಗೋಬೇಕಿತ್ತು. ಬಟ್ ಇಲ್ಲಿ ಕೇಳಿರೋದು ಒಂದೇ ಒಂದು ಕಂಡೀಷನ್ನು,
ಆಕ್ಸಿಸ್ ಆಫ್ ದ ಶಾಫ್ಟ್ಸ್ ಆರ್ ಪ್ಯಾರಲಲ್ ಅಂತ. ಹಾಗಾಗಿ ಬರೀ ಅದೊಂದು ಕಂಡೀಷನ್ಗೆ ಸ್ಟಿಕ್ ಆನ್ ಆಗೋಣ. ಇಲ್ಲಿ ಗೇರ್ ಡ್ರೈವ್ಸು ಸ್ಪರ್ ಮತ್ತು ಹೆಲಿಕಲ್ ಆಗ್ತಾರೆ. ಸ್ಪರ್ ಗೇರ್ ಬಗ್ಗೆ ಒಂದು 2 ಪಾಯಿಂಟ್ ಬರೀರಿ. ಸ್ಟ್ರೈಟ್ ಟೀತ್ಸ್ ಇರುತ್ತೆ ಪ್ಯಾರಲಲ್ ಟು ದ ಶಾಫ್ಟು. ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಮಾಡ್ರೇಟ್ ಸ್ಪೀಡಲ್ಲಿ. ಡಿಸೈನ್ ಸಿಂಪಲ್ ಆಗಿದೆ ಮತ್ತು ಲೋ ಕಾಸ್ಟು. ಹೆಲಿಕಲ್ ಗೇರ್ ಅಂತ ಹೇಳಿದ್ರೆ ಟೀತ್ಸ್ ಆರ್ ಇನ್ಕ್ಲೈನ್ ಟು ದ ಶಾಫ್ಟ್ ಆಕ್ಸಿಸ್, ಪ್ರೊವೈಡ್ ಸ್ಮೂತ್ ಆ್ಯಂಡ್ ಕ್ವೈಟ್ ಆಪ್ರೇಷನ್. ಕ್ವೈಟ್ ಆಪ್ರೇಷನ್ ಅಂದರೆ ಜಾಸ್ತಿ ನಾಯ್ಸ್ ಬರಲ್ಲ. ಹೈ ಸ್ಪೀಡ್ ಮತ್ತು ಹೆವಿ ಲೋಡ್ ಅಪ್ಲಿಕೇಶನ್ಸ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ದಿಸ್ ಕ್ಯಾರೀಸ್ 5 marks. ದ ಸೆಕೆಂಡ್ ಕೇಸ್ ಇಸ್ ವೆನ್ ದ ಆಕ್ಸಿಸ್ ಆಫ್ ದ ಶಾಫ್ಟ್ಸ್ ಆರ್ ಪರ್ಪೆಂಡಿಕ್ಯುಲರ್. ಎರಡು ಶಾಫ್ಟ್ದು ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಇಲ್ಲೂ ಕೂಡ ನಿಮಗೆ ಅಂಬಿಗ್ವಿಟಿ ಬರ್ಬೋದು. ಇಲ್ಲೊಂದು ಶಾಫ್ಟ್ ಇದೆ, ಇಲ್ಲೊಂದು ಶಾಫ್ಟ್ ಇದೆ. ಸೊ ಹಾಗಾಗಿ ಎರಡು ಕೂಡ 90 ಡಿಗ್ರಿಗೆ ಇದೆ. ಮತ್ತು ಇಲ್ಲೂ ಕೂಡ ಬಿವೆಲ್ ಗೇರ್ಸಲ್ಲೂ ಅಷ್ಟೇ ಎರಡು ಆ್ಯಕ್ಸಿಸ್ಸು ಇದಿದೆ. ಸೊ ಹಂಗಾಗಿ ಯು ಕ್ಯಾನ್ ಟೇಕ್ ಅಪ್ ಎನಿ ಒನ್, ಯಾವ್ದಾದ್ರು ಒಂದು ಬರಿಬೋದು, ಅಥವಾ ನಿಮ್ಗೆ ಎರಡೂ ಗೊತ್ತಿದ್ರೆ ಎರಡೂ ಬರೀರಿ. ಇಟ್ ಇಸ್ ವೆರಿ ಅಡ್ವಾಂಟೇಜಿಯಸ್. ಹಾಗಾಗಿ 90 ಡಿಗ್ರಿಗೆ ಇಲ್ಲೂ ಬರುತ್ತೆ, ಇಲ್ಲೂ ಕೂಡ. ಸೊ ದಿಸ್ ಆಕ್ಸಿಸ್ ಲೈಕ್ ದಿಸ್ ಆ್ಯಂಡ್ ದಿಸ್ ಆಕ್ಸಿಸ್ ಲೈಕ್ ದಿಸ್ 90 ಡಿಗ್ರಿಗೆ ಇದೆ. ಸೊ ಬಿವೆಲ್ ಗೇರು ಕೋನಿಕಲ್ ಸರ್ಫೇಸಸ್ಸಲ್ಲಿ ಕಟ್ ಮಾಡಿರ್ತಾರೆ, 90 ಡಿಗ್ರಿಗೆ ಕನೆಕ್ಟ್ ಆಗಿರುತ್ತೆ, ಸ್ಮೂತ್ ಆ್ಯಂಡ್ ಪಾಸಿಟಿವ್ ಡ್ರೈವ್ನ ಕೊಡುತ್ತೆ. ವಾರ್ಮ್ ಆ್ಯಂಡ್ ವಾರ್ಮ್ ವೀಲಲ್ಲೂ ಕೂಡ ಅಷ್ಟೇ ರೈಟ್ ಆ್ಯಂಗಲ್ಸ್ ಬಟ್ ಡು ನಾಟ್ ಇಂಟರ್ಸೆಕ್ಟ್. ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಇಲ್ಲಿ ಇಂಟರ್ಸೆಕ್ಟ್ ಆಗಲ್ಲ. ಅಕಸ್ಮಾತ್ ಕಂಡೀಷನಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಏನಾದರೂ ಕೊಟ್ಟಿದ್ರೆ ಇದೊಂದೇ ಬರಿಬೇಕಿತ್ತು. ಬರೀ 90 ಡಿಗ್ರಿ ಅಂತ ಇರೋದ್ರಿಂದ ಎರಡು ಕೂಡ ಬರಿಬೋದು. ಸೆಲ್ಫ್ ಲಾಕಿಂಗ್ ಫೀಚರ್ ಇದೆ. ಹೈ ಸ್ಪೀಡ್ ರಿಡಕ್ಷನ್ ಅಥವಾ ಸ್ಮೂತ್ ಆಪ್ರೇಷನ್ ಬೇಕು ಅಂದರೆ ನಾವು ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಿಂಪಲ್ ಕ್ವಶನ್ ಪ್ರಾಬ್ಲಮ್ ಇಸ್ ಡೈರೆಕ್ಟ್ ಕ್ವಶನ್ನು. ವಿ ಹ್ಯಾವ್ ಮೋಟರ್ ಪುಲ್ಲಿ ಆ್ಯಂಡ್ ಶಾಫ್ಟ್ ಪುಲ್ಲಿ. ವಿ ಹ್ಯಾವ್ 2 pulleys ಓನ್ಲಿ. ದೇರ್ ಇಸ್ ನೋ ಇಂಟರ್ಮೀಡಿಯೇಟ್ ಡ್ರೈವ್ ಹಿಯರ್. 1440 RPM ಸ್ಪೀಡ್ ಆಫ್ ದ ಮೋಟರ್ ಪುಲ್ಲಿ. ಅದನ್ನು 1 ಅಂತ ಇಟ್ಕೊಳ್ಳೋಣ. ಐ ಕ್ಯಾನ್ ರೈಟ್ ದ ಡ್ರೈವ್ ಹಿಯರ್. ಸೊ ವಿ ಹ್ಯಾವ್ a driver and the driven. You can see ಶಾಫ್ಟ್ ಪುಲ್ಲಿ ಅಂತ ಎರಡಿದೆ, ಮೋಟರ್ ಪುಲ್ಲಿ ಅಂತ ಇದೆ. ನಾನಿಲ್ಲಿ ಒಂದನ್ನೇ ಸ್ಮಾಲರಾಗಿ ತೊಗೊಂಡಿದ್ದೀನಿ, ಒಂದನ್ನೇ ಬಿಗ್ಗರಾಗಿ ತೊಗೋಬೇಕು ಅಂತ ಏನಿಲ್ಲ. ಸೊ ಇದು ಮೋಟರ್ ಪುಲ್ಲಿ ಅಂದರೆ ಪವರ್ ಬರುವಂಥದ್ದು, ಇದು ಶಾಫ್ಟ್ ಪುಲ್ಲಿ. ಸೊ ಮೋಟರ್ ಡ್ರೈವಲ್ಲಿ ಇರುವಂಥದ್ದನ್ನ 1 ಅಂತ ತೊಗೋತೀನಿ, ಶಾಫ್ಟಲ್ಲಿರೋದನ್ನ 2 ಅಂತ ತೊಗೋತೀನಿ. ಸೊ D1 ಕೊಟ್ಟಿದ್ದಾರೆ 200 ಅಂತ. ನೋಡಿ ಇಲ್ಲಿ ಮೋಟರ್ ಪುಲ್ಲಿ ಅಂತ ಕೊಟ್ಟಿದ್ದಾರೆ, ಇಲ್ಲೂ ಮೋಟರ್ ಅಂತ ಕೊಟ್ಟಿದ್ದಾರೆ. ಇವೆರಡು ನೀಟಾಗಿ ತೊಗೋಬೇಕು. ನೀವೆರಡರಲ್ಲೂ ಶಾಫ್ಟ್ ಪುಲ್ಲಿಗೆ ಏನಾದರೂ ವ್ಯಾಲ್ಯೂನ ಚೇಂಜ್ ಮಾಡಿಕೊಂಡ್ರೆ ಆನ್ಸರ್ ಕಂಪ್ಲೀಟ್ ರಾಂಗ್ ಆಗುತ್ತೆ. ಸೊ D1 ಇಲ್ಲಿ ಬರೀಬೇಕು, N1 ಇಲ್ಲಿ ಬರೀಬೇಕು ಅಂತ ನೋಡಿಕೊಂಡು ಬರೀರಿ. ಸಿಮಿಲರ್ಲಿ D2 ಈಸ್ ಈಕ್ವಲ್ ಟು 500, N2 ಈಸ್ ಈಕ್ವಲ್ ಟು ಹೌ ಮಚ್. ಸೊ ಇಲ್ಲಿ 5% ಸ್ಲಿಪ್ ಇರೋದ್ರಿಂದ ಇಲ್ಲಿ ನೋಡ್ಬೋದು ನೀವು ದ ಸ್ಪೀಡ್ ಆಫ್ ದ ಶಾಫ್ಟ್ ಕಂಡಿಡಿರಿ, ಅಂದರೆ ಇಲ್ಲಿ N2 ಕಂಡಿಡಿರಿ. ಈಸ್ ದ ಸಿಸ್ಟಮ್ ಸೂಟಬಲ್ ಫಾರ್ ದ ಕಾನ್ಸ್ಟೆಂಟ್ ಲೋಡ್ ಟ್ರಾನ್ಸ್ಮಿಷನ್. ನೋಡಿ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ನಿಮಗೆ 3 to 4 marks ಇಟ್ಟಿರ್ತಾರೆ ಜಸ್ಟಿಫೈ ಮಾಡೋದಕ್ಕೆ. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ವಿಲ್ ಹ್ಯಾವ್ ಓನ್ಲಿ 2 to 3 marks.